उपासक के पास स्वरूप का भाव आत्मश्रद्धान और प्राप्त होता है, लेकिन वहाँ अंतर्दृष्टि रखने वालों को ही प्राप्त होता है। यार उपासकरिद्ದರೆ उपासक के बाद स्वरूप का भाव और आत्मश्रद्धा प्राप्त होता है। अपना ಸ್ವರೂಪ ಅಂದರೆ ನಮ್ಮ ಸ್ವರೂಪ, ನಿಜವಾದಂಥ ಸ್ವರೂಪ ಯಾವುದು, ನಮ್ಮ ನಿಜವಾದಂಥ ಅಸ್ತಿತ್ವ ಯಾವುದು ಅನ್ನುವಂಥದ್ದು ಏನಾಗ್ತದೆ, ಯಾರು ಉಪಾಸಕರಿದ್ದರೆ ಅವರಿಗೆ ಪ್ರಾಪ್ತವಾಗ್ತದೆ. ಜೀವದ ಸ್ವಭಾವ, ಜ್ಞಾನ, ದರ್ಶನ, ಚೈತನ್ಯವಾದಂಥದ್ದು ಅನಂತ ಶಕ್ತಿ, ಅನಂತ ಜ್ಞಾನ, ಅನಂತ ಬಲ, ಅನಂತಾನಂತ ಗುಣಗಳು ಜೀವದಲ್ಲಿದೆ. ಸ್ವಭಾವ, ಆ ಸ್ವಭಾವದ ಪ್ರಾಪ್ತಿ ಉಪಾಸಕರಾದಂಥ ದೇವ ಶಾಸ್ತ್ರ ಗುರುಗಳ ಉಪಾಸಕರಾದಂಥವರಿಗೆ ಏನಾಗ್ತದೆ, ಸ್ವರೂಪ का भाव प्राप्त होता है, ಅಂದರೆ ಪ್ರಾಪ್ತಿಯಾಗ್ತದೆ. ಆತ್ಮಶ್ರದ್ಧಾ ಪ್ರಾಪ್ತ होता है, ಆತ್ಮನ ಮೇಲೆ ಶ್ರದ್ಧೆ ಏನಾಗ್ತದೆ, ಪ್ರಾಪ್ತಿಯಾಗ್ತದೆ. ಲೇಕಿನ್ वहाँ अंतर्दृष्टि वालों को ಯಾರಿಗೆ ಪ್ರಾಪ್ತವಾಗ್ತದೆ, ಬಹಿರ್ದೃಷ್ಟಿ वालों को नहीं, ಅಂತರ್ದೃಷ್ಟಿ वालों ಅಂದರೆ ಯಾರು ತಮ್ಮ ಆತ್ಮದ ಕಡೆಗೆ ದೃಷ್ಟಿಯನ್ನು ಹಾಯಿಸ್ತಾರೆ. ಆಚಾರ್ಯ ಭಗವಂತರು ಹೇಳ್ತಾರೆ, अंदर मत बाहर मत देखो, अंदर देखो. आप अनादि काल से बाहर ही देख रहे हैं. ಅಂದರೆ ಆಚಾರ್ಯ ಹೇಳ್ತಾರೆ, ಅನಾದಿ ಕಾಲದಿಂದ ನೀನು ಹೊರಗಡೆಗೆ ನೋಡ್ತಾ ಇದ್ದೀರಿ, ಒಂದು ಸಲ ಒಳಗಡೆಗೆ ನೋಡ್ರಿ. ಒಳಗಡೆಗೆ ನೋಡಿದ್ರಿ ಅಂತ ಹೇಳಿದರೆ ನಿಮ್ಮಲ್ಲಿರತಕ್ಕಂಥ ಸ್ವರೂಪದ ಜ್ಞಾನ ಆಗ್ತದೆ, ನಿಮ್ಮ ಸಂಪತ್ತಿನ ಪರಿಚಯವಾಗ್ತದೆ. ಅಂತರ್ದೃಷ್ಟಿ रखने वालों को ही प्राप्त होता है, ಬಹಿರ್ದೃಷ್ಟಿಗೂ ನೀ ಅಂದರೆ ಬಹಿರ್ದೃಷ್ಟಿ ಇಡುವಂಥವರಿಗೆ ಪ್ರಾಪ್ತವಾಗಂಗಿಲ್ಲ. ಅಂತರ್ದೃಷ್ಟಿ ಯಾರು ಇಡ್ತಾರೆ ಅವರಿಗೆ ಸ್ವರೂಪದ ಜ್ಞಾತ ಆಗ್ತದೆ, ಅಂದರೆ ತಿಳುವಳಿಕೆ ಆಗ್ತದೆ. प्रभु की चरण में जो विशुद्धि प्राप्त होती है वह अन्यत्र कभी भी प्राप्त नहीं हो सकती है. ಭಗವಂತರ ಚರಣದಲ್ಲಿ ಏನು ಭವ್ಯಾತ್ಮರ ವಿಶುದ್ಧಿ ಆಗ್ತದೆ, ಭಾವ, ಆ ವಿಶುದ್ಧಿ ಸಂಸಾರದಲ್ಲಿ ಅನ್ಯ ಜಾಗದಲ್ಲಿ ಸಂಭವನೇ ಇಲ್ಲ ಎಲ್ಲೂ ಸಹ. ಪ್ರಭು ಚರಣದಲ್ಲಿ ಏನು ಆತ್ಮದ ಜೀವದ ವಿಶುದ್ಧತಾ ಆಗ್ತದೆ, ಆ ವಿಶುದ್ಧಿ ಬೇರೆ ಕಡೆಗೆಲ್ಲೂ ಸಹ ಸಂಭವನೇ ಇಲ್ಲ. ಅದಕ್ಕಾಗಿ ಭವ್ಯಾತ್ಮರಾದವರು ತಮ್ಮ ಭವವನ್ನು ನಾಶ ಮಾಡಲಿಕ್ಕಾಗಿ ತಮ್ಮ ಅಮೂಲ್ಯವಾದಂಥ ಸಮಯದ ಸಾರ್ಥಕತೆಯನ್ನು ಮಾಡ್ಕೊತಾರೆ. ಸಮಯಸೆ ಜಾಗು, ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಎಚ್ಚರಾಗು, ಅಂದರೆ ಸಮಯದ ಸಾರ್ಥಕತೆ. ಸಮಯಕ್ಕೆ ಸರಿಯಾಗಿ ನಾವು ಜಾಗೃತರಾದೀವಿ ಅಂದರೆ ಮಾತ್ರ ನಮ್ಮ ಕಲ್ಯಾಣವಾಗ್ತದೆ. ಆದರೆ ಸಮಯದಲ್ಲಿ ನಿದ್ದೆ ಮಾಡ್ತಿದ್ದೀವಿ ಅಂದರೆ ಹೆಂಗೆ ಜಾಗೃತ ಆಗ್ತದೆ? ಮನುಷ್ಯ ಭವ ಸಿಗುವುದೇ ಬಹು ದುರ್ಲಭವಾದಂಥ ಈ ಮನುಷ್ಯ ಭವದಲ್ಲಿ ಸಿಕ್ಕಿದಾಗ ಇನ್ನು ಅರ್ಧ ಕಾಲ ನಿದ್ದೆಯಲ್ಲೇ ಕಳೀತಾರೆ. ಎಷ್ಟು ಹೇಗೂ ನಿದ್ದೆ ಅರ್ಧ ಬೇಕಲ್ಲ, ಅರ್ಧ 12 ಗಂಟೆ ರಾತ್ರಿ, 12 ಗಂಟೆ ಹಗಲಿದೆ, ಅದರಲ್ಲಿ ಅರ್ಧ ನಿದ್ದೆಯಲ್ಲೇ ಕಳೆದು ಹೋಗ್ತದೆ. ಇನ್ನಿರುವಂಥ ಅರ್ಧ ದಿನದಲ್ಲಿ ಅರ್ಧ ಸಮಯವನ್ನು ಪಂಚೇಂದ್ರಿಯ ವಿಷಯಗಳ ಭೋಗಗಳ ಎಲ್ಲ ಒಟ್ಟುಗೂಡಿಸೋದರಲ್ಲಿ, ಆ ಭೋಗದಲ್ಲಿ ಆಗೋದ್ರಲ್ಲೇ ಸಮಯವನ್ನು ಕಳೆದು ಬಿಡ್ತಾರೆ. ಪ್ರಭು ಚರಣದಲ್ಲಿ ಬರುವುದಕ್ಕೆ ಸಮಯ ಇರೋಲ್ಲ. ತಮ್ಮೆಲ್ಲರಿಗೂ ಅಮೂಲ್ಯವಾದಂಥ ಸಮಯ ಪ್ರಾಪ್ತವಾಗಿದೆ ಅನ್ನೋ ಸಮಯದ ಸಾರ್ಥಕತೆ ಆಗ್ತಾ ಇದೆ ಅಂದರೆ ತಾವೆಲ್ಲ ಭುವಿ ಜೀವಿಗಳಿದ್ದೀರಿ. ಜಿನೇಂದ್ರ ಭಗವಂತರ ಪ್ರತಿದಿನ ದರ್ಶನ ಮಾಡ್ತಾ ಇದ್ದೀರಿ, ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡ್ತಾ ಇದ್ದೀರಿ, ಜಿನೇಂದ್ರ ಭಗವಂತರ ಸ್ತುತಿಯನ್ನು ಮಾಡ್ತಾ ಇದ್ದೀರಿ, ಜಿನವಾಣಿಯನ್ನು ಕೇಳಲಿಕ್ಕೆ ಸಮಯ ಇದೆ ನಿಮಗೆ, ಜಿನೇಂದ್ರ ಭಗವಂತರ ಭಕ್ತಿಯನ್ನು ಮಾಡಲಿಕ್ಕೆ ನಿಮಗೆ ಸಮಯ ಇದೆ ಅಂದರೆ ಬಂಧುಗಳೇ, ನಿಮಗೆ ಮುಕ್ತಿ ಹತ್ತಿರ ಇದೆ. ಮುಕ್ತಿ ಯಾರಿಗೆ ಹತ್ತಿರ ಇರ್ತದೆ ಅಂತ ಭವ್ಯಾತ್ಮರೇ ಭಕ್ತಿಯನ್ನು ಮಾಡ್ತಾರೆ. ಭಗವಂತರ ಭಕ್ತಿ ಬಹಳ ದುರ್ಲಭವಾದಂಥದ್ದು ಆಚಾರ್ಯ ಭಗವಂತರು ಹೇಳ್ತಾರೆ. ಅಂದರೆ ಪ್ರಭು ಕಿ ಚರಣ ಮೇ ಜೋ ವಿಶುದ್ಧಿ ಪ್ರಾಪ್ತ ಹೋತಿ ಹೇ ವಹಾ ಅನ್ಯತ್ರ ಕಭಿ ಭಿ ಪ್ರಾಪ್ತ ನೀ ಹೋ ಸಕ್ತಿ ಹೇ, ಎಲ್ಲೂ ಸಹ ಪ್ರಾಪ್ತ ಆಗಂಗಿಲ್ಲ. ಅದಕ್ಕೆ ಆಚಾರ್ಯ ಭಗವಂತರು 4 ಪುರುಷಾರ್ಥ ಹೇಳಿದ ಧರ್ಮ, ಅರ್ಥ, ಕಾಮ,
ಮೋಕ್ಷ ಎನ್ನುವಂಥ 4 ಪುರುಷಾರ್ಥಗಳಿವೆ. ಈ 4 ಪುರುಷಾರ್ಥದಲ್ಲಿ ಹೇ ಭವ್ಯಾತ್ಮರೇ, ಮೊದಲು ಧರ್ಮ ಪುರುಷಾರ್ಥವನ್ನು ಮಾಡಿ. ಯಾವ ಪುರುಷಾರ್ಥ? ಧರ್ಮ ಪುರುಷಾರ್ಥವನ್ನು ಮಾಡಿ. ಧರ್ಮ ಪುರುಷಾರ್ಥವನ್ನು ಮಾಡಿ, ಇನ್ನು ಧರ್ಮ ಪುರುಷಾರ್ಥ ಮಾಡಿದ ಮೇಲೆ ಉಳಿದ್ರೆ ಬೇರೆ ಪುರುಷಾರ್ಥವನ್ನು ಮಾಡುವಂಥ. ಧರ್ಮ ಪುರುಷಾರ್ಥ ಅಂತ ಮಾಡುವಂಥ ಯಾರು ಭವ್ಯಾತ್ಮರಿದ್ದಾರೆ, ಸಂಸಾರದಲ್ಲಿ ಇರೋ ತನಕ ಅವರಿಗೆ ಎಲ್ಲ ಪುರುಷಾರ್ಥಗಳು ಪ್ರಾಪ್ತವಾಗ್ತವೆ. ಕೊನೆಗೆ ಸಂಸಾರದ ಪಾರಾಗುವಾಗ ಮೋಕ್ಷ ಪುರುಷಾರ್ಥನೂ ಪ್ರಾಪ್ತವಾಗ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ 4 ಪುರುಷಾರ್ಥಗಳಿವೆ. ಆದರೆ ಈ 4 ಪುರುಷಾರ್ಥಗಳನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಭವ್ಯಾತ್ಮರೇ ಮಾಡ್ತಾರೆ. ಅರ್ಥ, ಕಾಮ, ಪುರುಷಾರ್ಥಗಳನ್ನು ಸಂಸಾರದಲ್ಲಿ ಅನಂತ ಕಾಲದ ಜೀವಿಗಳು ಮಾಡ್ತಾ ಬರ್ತಾ ಇದ್ದಾರೆ. ಈ ಪುರುಷಾರ್ಥಿ ಏನು ಬಹಳ ವಿರಳಿಯಾದಂಥದ್ದಲ್ಲ. ಆದರೆ ಧರ್ಮ ಮತ್ತು ಮೋಕ್ಷ ಪುರುಷಾರ್ಥ ಬಹಳ ವಿರಳಿಯಾದಂಥದ್ದಿದೆ, ದುರ್ಲಭವಾದಂಥದ್ದಿದೆ. ಧರ್ಮ ಪುರುಷಾರ್ಥ ಮಾಡುವಂಥವರಿಗೆ ಅರ್ಥ ಪುರುಷಾರ್ಥ ಸ್ವಲ್ಪ ಶ್ರಮ ಮಾಡಿದರೂ ಬಹಳಷ್ಟು ಅರ್ಥಗಳು ಪ್ರಾಪ್ತವಾಗ್ತದೆ. ಅರ್ಥ ಅಂದರೆ ಸಂಪತ್ತು. ಇನ್ನು ಕಾಮ ಪುರುಷಾರ್ಥನೂ ಪ್ರಾಪ್ತವಾಗ್ತದೆ. ಪಂಚೇಂದ್ರಿಯ ವಿಷಯಗಳ ಸಂಬಂಧವಾದಂಥ ಭೋಗ ಸಾಮಗ್ರಿಗಳು ಪ್ರಾಪ್ತವಾಗುವಂಥದ್ದು. ಇದು ಧರ್ಮ ಪುರುಷಾರ್ಥ ಮಾಡೋ ಧರ್ಮಾತ್ಮರಿಗೆ ಪ್ರಾಪ್ತವಾಗ್ತದೆ. ಸಾಮಾನ್ಯರಿಗಿದು ಪ್ರಾಪ್ತವಾಗಲ್ಲ. ಬಹು ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಅನ್ಯತ್ರ ಕವೀನಿ ಪ್ರಾಪ್ತೋತಿ. ಅದಕ್ಕೆ ಆಚಾರ್ಯ ಭಗವಂತರು ಹೇಳಿದರು, ಬೆಳಿಗ್ಗೆ ಸೂರ್ಯ ಉದಯ ಆಗ್ತಾ ಇದ್ದಾಗಲೇ ಭವ್ಯಾತ್ಮರಾದವರು ಇಂದು ನಾನು ಕಣ್ಣು ಬಿಟ್ಟನಲ್ಲ, ಸಾರ್ಥಕ ಆಯಿತು. ಇಂದಿನ ಬೆಳಗಿನ ಸೂರ್ಯ ನೋಡಿದೆ, ಹಾಗೆ ನಾನು ಇವತ್ತು ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಬೇಕು, ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡಬೇಕು. ಕೈಗಳನ್ನು ಸಾರ್ಥಕತೆಯಾಗ್ತದೆ ಭಗವಂತರ ಪೂಜೆಯನ್ನು ಮಾಡುವುದರಿಂದ. ಯಾರು ಕಣ್ಣು ಬಿಟ್ಟ ತಕ್ಷಣವೇ ಭಾವನೆ ಮಾಡ್ತಾರೆ, ನಾನು ಹೇಳಬೇಕು, ಎದ್ದು ಶರೀರ ಶುಚಿ ಆಗಬೇಕು, ಶರೀರ ಸಂಬಂಧವಾದಂಥ ಶುಚಿಯನ್ನು ಮಾಡಿಕೊಂಡು ಸ್ನಾನಾದಿ ಕ್ರಿಯೆಗಳನ್ನು ಮಾಡುವುದರೊಂದಿಗೆ ಶುಭ್ರವಾದಂಥ ಬಟ್ಟೆಯನ್ನು ಧರಿಸಿಕೊಂಡು ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಲಿಕ್ಕೆ ಯಾರು ಮನೆಯಿಂದ ಹೊರಗೆ ಬೀಳುತ್ತಾರೆ, ಹಾಸಿಗೆಯಿಂದ ಮಕ್ಕಳು ಕಣ್ಣು ಬಿಟ್ಟ ತಕ್ಷಣ ಭಾವನೆ ಮಾಡಿದ್ರಿಂದನೇ ಪುಣ್ಯದ ರಾಶಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರ ಅಕೌಂಟಿಗೆ ಪುಣ್ಯ ಬರಲಿಕ್ಕೆ ಸ್ಟಾರ್ಟ್ ಆಗೇ ಬಿಡ್ತದ. ಭಲೇ ಮನುಷ್ಯ ಹೋಗುವ ಮಧ್ಯದಲ್ಲಿ ಎಷ್ಟೋ ಜನ ಮಡಿ ಉಟ್ಕೊಂಡು ಮಂದಿರ ತನಕ ಬರೋದ್ರೊಳಗೆ ಕಾಲಾಗಿ ಬಿಡ್ತಾರೆ, ರಸ್ತೆಯಲ್ಲಿ ಕಾಲ ಹಾಕ್ತಾರೆ. ಉತ್ತರ ಭಾರತದಲ್ಲಿ ಬಹಳ ಜನಕ್ಕೆ ಆಗ್ತಾ ಇರ್ತದೆ. ಮಂದಿರದಲ್ಲಿ ಅಭಿಷೇಕ ಮಾಡ್ತಾ ಹೊರಗೆ ಬರ್ತಿದ್ದಾಗಲೇ, ಮಂದಿರ ಒಳಗೆ ಹೋಗ್ತಾ ಇದ್ದಾಗಲೇ ಮಡಿ ಬಟ್ಟಿ ಉಟ್ಕೊಂಡು ಧನ್ಯ ಭವ್ಯ ಮನುಷ್ಯಭಾವ ಪ್ರಾಪ್ತ ಮಾಡಿಕೊಂಡು, ಅಂದರೆ ಸಚ್ಚೆ ಪುರುಷಾರ್ಥವನ್ನು ಧರ್ಮ ಪುರುಷಾರ್ಥದೊಂದಿಗೆ ತಮ್ಮ ಜೀವನ ಸಾರ್ಥಕನ ಮಾಡಿಕೊಂಡ್ರು. ಅವರು ನಿಶ್ಚಿತವಾಗಿ ಸದ್ಗತಿಗೆ ಹೋಗಿರ್ತಾರೆ, ಅಂದರೆ ದೇವಗತಿಗೆ ಹೋಗಿರ್ತಾರೆ. ಪುಣ್ಯ ಅವ್ರದ್ದು ಅಷ್ಟು ರಾಶಿ ಆಗ್ತಾ ಇರ್ತದೆ, ಅಕೌಂಟಿಗೆ ಬರ್ತಾ ಇರ್ತದೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಹೊಲಕ್ಕೆ ಹೋಗಬೇಕು, ಹೊಲ್ಲಾಗ ಜನ ಬರಕತ್ತಾರ, ಅವರು ಕೆಲಸ ಸರಿ ಮಾಡಂಗಿಲ್ಲ, ನಾವು ಹೋಗಿ ನಿಂತ್ಕೋಬೇಕು. 6:15 ಬರ್ತಾರೆ ಜನ. ಯಾರೋ ಹೇಳಾಕತ್ತರು, ಮಹಾರಾಜ್ರಿ ಹೆಂಗೆ ಬರೋದ್ರಿ, ಬೆಳಿಗ್ಗೆ 6:15 ಹೊಲಕ್ಕೆ ಜನ ಬರ್ತಾರ, ಮತ್ತು ಹೋಗ್ಬೇಕಾಗ್ತೈತಿ ಮಾಲೀಕಲ್ಲಿ. ಹೋಗಿಲ್ಲ ಅಂದ್ರೆ ಅವ್ರು ಸರಿ ಕೆಲಸ ಮಾಡ್ದಂಗೆ ದಗ್ದ ಮಾಡಂಗಿಲ್ಲ ಅವ್ರ. ಮತ್ತು ಸಂಬಳ ಕೊಟ್ಟು ಕೊಡು 9:15 ಅಂದ್ರೆ ಹೋಗೇ ಬಿಡ್ತಾರ. ಮತ್ತು 10:15ಗಲ್ಲ, 10:15 ಹೋಗ್ತಾರ. ಹಾಂ, 10:15 ಹೋಗೇ ಬಿಡ್ತಾರಂತ. ದಿನ ಸಂಬಳ ಆಗೋಯ್ತಂತ ಅವರು. ಅದಕ್ಕೆ ಹೋಗ್ಬೇಕಾಗ್ತೈತಿ. ಪೂಜೆಗೆ ಬರೋಕ್ಕಾಗಂಗಿಲ್ಲ ಮಹಾರಾಜ, ಅಭಿಷೇಕ ಬರೋಕ್ಕಾಗಂಗಿಲ್ಲ. ಹೀಗೆ ಬಂದು ನೋಡ್ರಿ, ಸಂಸಾರದಾಗ ಎಷ್ಟು ಘಾಟ ಆದ್ರೆ ಆಗಲಿ, ಧರ್ಮದಾಗ ಘಾಟ ಮಾಡ್ಕೊಬಿಡ್ರಿ. ಅಂದರೆ ಧರ್ಮದಾಗ ಕಮ್ಮಿ ಮಾಡ್ಕೊಬೇಡ್ರಿ, ಧರ್ಮ ಮಾಡ್ರಿ. ಮತ್ತು ಅವರೆಷ್ಟವರು ಮಾಡಲಿ, ಆದರೆ ನಿಮಗೆ ಕಮ್ಮಿ ಬೀಳಂಗಿಲ್ಲ ನೋಡ್ರಿ. ಅವ್ರು ಬಲೆ ಕೂತು ಹೋದರೂ ಸಹ ನಿಮ್ಮ ಹೊಲದಾಗ ಕಮ್ಮಿ ಬೀಳಂಗಿಲ್ಲ. ನೀವು ಎಂದೂ ಉಪವಾಸ ಇರಂಗಿಲ್ಲ ಬಂಧುಗಳ. ಧರ್ಮಾತ್ಮರು 3 ಲೋಕದಾಗ ಇಲ್ಲಿ ತನಕ ಧರ್ಮಾತ್ಮರು ಇರ್ತಾರೆ. ಧರ್ಮಾತ್ಮರು ಎಂದೂ ಸಹ ದರಿದ್ರರಾಗಂಗಿಲ್ಲ. ಧರ್ಮಾತ್ಮರಾದರೂ ಎಂದು ಬೇರೆಯವ್ರ ಮುಂದೆ ಕೈ ಚಾಚಂಗಿಲ್ಲ. ಯಾರು ಜಿನೇಂದ್ರ ಭಗವಂತರ ಭಕ್ತರಿದ್ದಾರೆ, ಮನಸ್ಸಿನಿಂದ ಭಕ್ತಿಯನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಎಂದೂ ಸಹ ದರಿದ್ರತಾ ಬರಂಗೇ ಇಲ್ಲ. ಅವರಿಗೆ ಎಲ್ಲಿಂದಾದರೂ ಸಹ ಅವರಿಗೇನಾಗ್ತದೆ, ಪುಣ್ಯ ಬಂದೆಲ್ಲ ಕೂಡಿಸ್ತಿತ್ತಲ್ಲ, ಸಂಪತ್ತು ಕೂಡಿ ಬರ್ತಿತ್ತಲ್ಲ ಕಡೆ.
ದುಡ್ಡ ತಕ್ಷಣ ಸಂಪತ್ತು ಬರೋಂಗಿಲ್ಲ, ಪುಣ್ಯದಾಗ ಮಾತ್ರ ಪ್ರಾಪ್ತವಾಗ್ತದೆ. ಆದರೆ ಭವ್ಯಾತ್ಮರೇ ಇದ್ದರೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸಗಳನ್ನು ಬಿಟ್ಟು ಸಂಸಾರಿಕವಾದಂಥ ಗೃಹಸ್ಥಿ ಪರಿವಾರ ಆರಂಭ ಸಾರಂಭ ಹೊಲ ಮನೆ ಅಂಗಡಿ ಎಲ್ಲವನ್ನು ಬಿಟ್ಟು ಬಹಳ ಶುದ್ಧ ಭಾವದೊಂದಿಗೆ ಮಡಿಯನ್ನುಟ್ಕೊಂಡು ಸ್ತೋತ್ರ ಹಾಕೊಂಡು ಶುದ್ಧವಾಗಿ ಮಂದಿರಕ್ಕೆ ಬರ್ತಾರೆ. ಜಿನೇಂದ್ರ ಭಗವಂತರ ಅಭಿಷೇಕ ಪೂಜೆಯನ್ನು ಪಾಠದಿಂದ ಉತ್ಸಾಹದಿಂದ ಮಾಡ್ತಾರೆ. ಓಹೋ ಧನ್ಯವಾಯಿತು, ಇವತ್ತು ನನ್ನ ಜೀವನ ಪಾವನವಾಯಿತು, ಕಣ್ಣಿದ್ದದಕ್ಕೆ ಪಾವನವಾಯಿತು, ಕೈಗಳು ಪಾವನವಾದವು, ಕಾಲು ಪಾವನವಾಯಿತು. ಜಿನೇಂದ್ರ ಭಗವಂತರ ದರ್ಶನವನ್ನು ಮಾಡುವುದರಿಂದ ಈ ಕೈಗಳಿಂದ ಏನು ಮಾಡಿಲ್ಲ ಸಂಸಾರದ ಅನಾದಿ ಕಾಲದಿಂದ ಬಂಧುಗಳೇ, ಮಾಡೋಕ್ಕೇನು ಉಳದೇ ಇಲ್ಲ ಬಂಧುಗಳ. ಎಲ್ಲ ಪಾಪಗಳನ್ನು ಸಂಸಾರಲ್ಲೇ ಮಾಡ್ಕೊಂಡು ಬಂದಿದ್ವಿ ಅನಾದಿ ಕಾಲದಿಂದ. ಯಾವುದು ಪುಣ್ಯದ ಯೋಗದಿಂದ ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ಅದಕ್ಕಾಗಿ ಸಮಯದ ಸಾರ್ಥಕೆಯನ್ನು ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಸಮಯ ಕಳೆದು ಹೋಗ್ತದೆ, ಮತ್ತೆ ತಿರುಗಿ ಸಿಗುವಲ್ಲ ಬಂಧುಗಳೇ. ಬೆಳಿಗ್ಗೆ ಅಭಿಷೇಕವನ್ನು ಮಾಡಬೇಕು. ಜಿನೇಂದ್ರ ಭಗವಂತರ ಅಭಿಷೇಕ ಮಾಡದೆ ಬಾಯಿಗೆ ನೀರು ಹಾಕಬಾರ್ದು. ಎಂಥ ಕುಲದಲ್ಲಿ ಜನ್ಮವನ್ನು ಪಡೆದಿದ್ದೀರಿ ಬಂಧುಗಳೇ ನೀವು. 3 ಲೋಕದಲ್ಲಿ ಶ್ರೇಷ್ಠವಾಗಿರುವಂಥ ಜೈನ ಕುಲ ಜಿನೇಂದ್ರ ಭಗವಂತರು ನಿಮ್ಮ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರು. ನಿಮ್ಮ ಪೂರ್ವಜರು ಅದೇ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರು, ನೀವು ಸಹ ಅದೇ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ. ನಿಮ್ಮ ಪೂರ್ವಜರು ಆದರ್ಶವಾದಂಥ ಧರ್ಮಾಚರಣೆಯನ್ನು ಮಾಡ್ತಿದ್ರು. ಅಂಥ ಕುಲದಲ್ಲಿ ಜನ್ಮವನ್ನು ಪಡೆದು ನೀವು ಜಿನೇಂದ್ರ ಭಗವಂತರ ಅಭಿಷೇಕ ಇಲ್ಲ, ಪೂಜೆ ಇಲ್ಲ, ದರ್ಶನ ಇಲ್ಲ. ಹಾ ಪೈಸಾ, ಹಾ ಹೊಲ, ಹಾ ಪತ್ನಿ, ಹಾ ಮಕ್ಕಳು, ಹಾ ಅಂಗಡಿ, ಹಾ ನೌಕರಿ, ಹಾ ಗಾಡಿ, ಹಾ ಗೋಡ, ಹಣ ಹಣ ಎಂದು ಒಂದು ದಿವಸ ಎಲ್ಲರೂ ಹೆಣನೇ ಆಗ್ತಾರೆ ಬಂಧುಗಳೇ. ಹೆಣ ಆಗಂಗಿಲ್ಲ? ಎಲ್ಲರೂ ಸಹ ಏನಾಗ್ತಾರೆ, ಒಂದು ದಿವಸ ಹೆಣವಾಗ್ತಾರೆ. ಅದಕ್ಕೆ ಹೆಣವಾಗುವುದರೊಳಗೆ ಏನು ಮಾಡಬೇಕು? ಧರ್ಮವನ್ನು ಮಾಡಬೇಕು. ಇಲ್ಲಿ ಆಚಾರ್ಯ ಭಗವಂತರು ಬಹಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಯಾರ್ಯಾರು ಅಭಿಷೇಕ ಪೂಜೆ ಮಾಡಿ, ಪ್ರತಿಯೊಬ್ಬರು ಅಭಿಷೇಕ ಪೂಜೆ ಮಾಡಬೇಕು. ಉತ್ತರ ಭಾರತದಲ್ಲಿ ಒಂದು ದಿನ ಅಭಿಷೇಕ ಮಾಡಿಲ್ಲ ಅಂದ್ರೆ ನೀರಿಂದ ಮೀನು ಹೊರಗೆ ತೆಗೆದ್ರೆ ಹೆಂಗೆ ಚಟಪಡಿಸ್ತಿರ್ತಾರೆ ನೋಡ್ರಿ, ಹಂಗೆ ಚಟಪಡಿಸ್ತಾ ಇರ್ತಾರೆ. 100 ಸಲ ಹೇಳ್ತಾರೆ ಇವತ್ತು ಅಭಿಷೇಕ ಸಿಗಲಿಲ್ಲ, ಅಭಿಷೇಕ ಹೋಗೋಕ್ಕಾಗಲಿಲ್ಲ, ಇವತ್ತು ನನಗೆ ತೊಂದರೆ ಆಯಿತು, ವಿಘ್ನ ಬಂತು ಮಹಾರಾಜರೇ, ನಮಗೆ ವಿಘ್ನ ಬಂತು, ಅಭಿಷೇಕ ಮಾಡೋಕ್ಕೆ ಹೋಗೋಕ್ಕಾಗಲ್ಲ, ಭಗವಂತರ ಪೂಜೆ ಮಾಡಲಿಕ್ಕಾಗಲಿಲ್ಲ ಇವತ್ತು. ಇಷ್ಟು ದುಃಖಿ ಆಗ್ತಾರ. ಭವ್ಯಾತ್ಮರಾದವರಿಗೆ ನಿಜವಾದ ಅವ್ರ ಫೀಲಿಂಗ್ ಆಗ್ತೈತಿ. ಆದರೆ ಯಾರಿಗೆ ಅದರ ಮಹತ್ವನೇ ಗೊತ್ತಿಲ್ಲ, ಏನು ಸಾಮಾನ್ಯ ಅನ್ಸಂಗಿಲ್ಲ ಅದು. ಇನ್ನೇಂದ್ರ ಭಗವಂತರ ದೂರಿಂದ ಏನು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಬಂಧುಗಳೇ, ನೀವೇನು ಸೂತ್ರರಲ್ಲ, ನೀವೆಲ್ಲ ಏನಿದ್ದೀರಿ, ಶ್ರಾವಕರಿದ್ದೀರಿ, ಉತ್ತಮವಾದಂಥ ಕುಲದಲ್ಲಿ ಜನ್ಮವನ್ನು ಪಡೆದಿದ್ದೀರಿ, ಯೋಗ್ಯರಾಗಿದ್ದೀರಿ. ಜಿನೇಂದ್ರ ಭಗವಂತರ ಸ್ಪರ್ಶ ಮಾಡ್ತಕ್ಕಂಥ, ಜಿನೇಂದ್ರ ಭಗವಂತರ ಅಭಿಷೇಕ ಮಾಡ್ತಕ್ಕಂಥ ಶ್ರಾವಕರೇ ಸರ್ವಶ್ರೇಷ್ಠರಿದ್ದಾರೆ ಅಭಿಷೇಕ ಪೂಜೆ ಮಾಡಲಿಕ್ಕೆ. ಆಚಾರ್ಯ ಭಗವಂತರು ಶ್ರಾವಕರಿಗೆ ಹೇಳಿದ್ದಾರೆ ಪೂಜೆ ಮಾಡಲಿಕ್ಕೆ, ಅಭಿಷೇಕ ಮಾಡಲಿಕ್ಕೆ. ಯಾರು ನೌಕರ ಹತ್ರ ಮಾಡಿಸ್ಲಿಕ್ಕೆ ಹೇಳಲಿಲ್ಲ. ಸ್ವತಃ ನೀವಂತೂ ಸ್ವತಃ ಮಾಡ್ತಾ ಇದ್ದೀರಿ, ಎಲ್ಲರೂ ಮಾಡಬೇಕು, ಎಲ್ಲರೂ ಅಭಿಷೇಕವನ್ನು ಪೂಜೆ ಮಾಡಬೇಕು. ಇದೇ ಉತ್ಕೃಷ್ಟವಾದಂಥದ್ದಿದೆ, ಬಹಳ ಶ್ರೇಷ್ಠವಾದಂಥದ್ದು ಬಂಧುಗಳೇ. ಎಲ್ಲಿಯ ತನಕ ಕೈಯಲ್ಲಿ ಶಕ್ತಿ ಇರ್ತದೆ, ಎಲ್ಲಿಯ ತನಕ ಕಳಸ ಎತ್ತು ಭಗವಂತರ ಅಭಿಷೇಕ ಮಾಡಲಿಕ್ಕೆ ಶಕ್ತಿ ಇರ್ತದೆ, ಅಲ್ಲಿ ತನಕ ಅಭಿಷೇಕ ಮಾಡೋದು ಬಿಡಬಾರ್ದು. ತಪ್ಪಾಗಲಿ, ಪೂಜಾ ಮಾಡುವಾಗ ಆಹಾರ ದಾನ ಮಾಡುವಾಗ 99 ತಪ್ಪಾದ್ರೆ ಕ್ಷಮ ಐತಿ. ಆದ್ರೆ ತಪ್ಪಾಗ್ತಿದೆ ಅಂತ ಬರಂಗಿಲ್ಲ, ಯಾರು ಮಾಡಂಗಿಲ್ಲ, ಪಂಚ ಪರಮೇಶ್ವರಿಗಳು ಕ್ಷಮ ಮಾಡಂಗಿಲ್ಲ ಬಂಧುಗಳಿಗೆ. ಕರ್ಮ ಅವ್ರಿಗೆ ಕ್ಷಮ ಮಾಡಂಗಿಲ್ಲ. ಇಂಥ ಉತ್ತಮ ಕುಲದಲ್ಲಿ ಜನ್ಮವನ್ನು ನಿನಗೆ ಮಾಡಿಸಿದ್ದೆ, ಆದರೆ ಕುಲದಾಗ ಜನ್ಮ ಪಡೆದು ನೀನು ಸತ್ಕರ್ಮ ಮಾಡಂಗಿಲ್ಲ ಅಂದ್ರೆ ಮತ್ತೊಮ್ಮೆ ಇಂಥ ಸತ್ಕುಲ ನಿನಗ ಪ್ರಾಪ್ತ ಆಗಂಗಿಲ್ಲ ಅಂಥೇಳಿ ಕರ್ಮ ಯಾವ ಕುಲದಲ್ಲಿ ಮಾಡೋದಕ್ಕೆ ಯೋಗ್ಯ ಇರಂಗಿಲ್ಲ. ಹೀನ ಕುಲದಲ್ಲಿ, ಶೂದ್ರಾದಿ ಕುಲಗಳಲ್ಲಿ ತೆಗೆದೋಗಿ ಜನ್ಮವನ್ನು ಮಾಡಿಸ್ತದೆ ಕರ್ಮ. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಏನಾದ್ರಿ ಜಾಗೃತರಾಗ್ರಿ ಬಂಧುಗಳೇ. ಸಮಯ ಬಹಳ ಅಮೂಲ್ಯವಾದಂಥದ್ದಿದೆ. ಸಬ್ಸೆ ಅಮೂಲ್ಯವಾದ ವಸ್ತು
ಬೆಲೆ ಕಟ್ಟಲಾಗದಿರುವಂಥ ವಸ್ತು ಅಂದರೆ ಯಾವುದಿದೆ ಹೇಳ್ರಿ ಬಂಧುಗಳೇ? ಸಮಯ. ಕಳೆದರೆ ಮತ್ತೆ ಮರಳಿ ಪಡೆಯಲು ಆಗದಿರುವಂಥ ವಸ್ತು. ಜಗತ್ತಿನಲ್ಲಿ ಕಳೆದರೆಲ್ಲ ಪಡೆಯಬಹುದು, ಆದರೆ ಕಳೆದಿರುವಂಥ ಸಮಯವನ್ನು 1 ಸೆಕೆಂಡನ್ನು ಸಹ ಮರಳಿ ಪಡೆಯುವುದಕ್ಕೆ ಆಗುವುದಿಲ್ಲ. ಅದರಲ್ಲೂ ಮನುಷ್ಯ ಭವದ ಸಮಯ ಮತ್ತು ಸತ್ಕುಲದಲ್ಲಿ ಜನ್ಮವನ್ನು ಪಡೆದಂಥ ಸರ್ವಶ್ರೇಷ್ಠವಾದಂಥ ಕುಲ ಜಗತ್ತಿನಲ್ಲಿ. ಅಂಥ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ ಅಂದರೆ ನೀವು ಬಹಳ ಸತ್ಕರ್ಮವನ್ನು ಮಾಡಿದ್ರಿ ಹಿಂದಿನ ಜನ್ಮದಲ್ಲಿ, ಅದರ ಫಲವಾಗೇ ಪ್ರಾಪ್ತವಾಗಿದೆ. ಅದಕ್ಕಾಗಿ ಜಿನೇಂದ್ರ ಭಗವಂತರ ಅಭಿಷೇಕ ಪ್ರತಿದಿನ ಎಲ್ಲರೂ ಮಾಡಬೇಕು. ನಿಮ್ಮ ಭಾಗ್ಯ ಜೋ ಹುವಾ ಅಚ್ಚಾ ಕೆ ಲಿಯೇ ಹುವಾ ಹೈ. ಅಂದರೆ ಆಚಾರ್ಯ ಹೇಳ್ತಿದ್ರು, ಏನಾಗೋದಿದೆ ಒಳ್ಳೆಯದಕ್ಕೆ ಆಗ್ತದೆ, ಒಳ್ಳೆಯದ್ದೇ ಆಗ್ತದೆ. ಆಚಾರ್ಯರು ಫಸ್ಟ್ ದರ್ಶನ ಮಾಡಿದಾಗ ಆಚಾರ್ಯ ಹೇಳಿದರು ನಮಗೆ ಜಬಲ್ಪುರದಲ್ಲಿ, ಶಿವನಗರದಲ್ಲಿ, ಹಾಗೆ ಏನಾಗಿತ್ತು ಆದದ್ದೆಲ್ಲ ಒಳ್ಳೆಯದಕ್ಕೆ ಒಳ್ಳೆಯದ್ದೇ ಆಗ್ತದೆ ಅಂತ ಹೇಳಿದ್ರು. ಏನು ನಿಮಗೆಲ್ಲ ಆಯಿತು ಬಂಧುಗಳೇ? ಆಗಿದ್ದಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ಇದರಿಂದ ವಿಶಾಲವಾದ ಜಿನಮಂದಿರವನ್ನು ನಿರ್ಮಾಣ ಮಾಡಿದ್ರಿ. ಯಾವ ರೀತಿ ಆಗಮದಲ್ಲಿ ಸಮೀಚೀನವಾದಂಥ ಒಂದು ಮಾರ್ಗವನ್ನು ಹೇಳಿದರು. ಶುದ್ಧವಾದಂಥ ಪರಂಪರ, ಶುದ್ಧವಾದಂಥ ಆಚರಣೆ, ಶುದ್ಧವಾದಂಥ ಕ್ರಿಯೆಗಳನ್ನು ಭವ್ಯಾತ್ಮರಾದವರು ನಿರ್ವಿಕಲ್ಪವಾಗಿ ಯಾವುದೇ ರೀತಿ ಬಾಧೆ ಇಲ್ಲದೆ ನೀವು ಮಾಡಲಿಕ್ಕೆ ನಿಮಗೆ ಯೋಗ್ಯವಾದಂಥ ಸ್ಥಾನ ನಿಮಗೆ ಪ್ರಾಪ್ತವಾಗಿದೆ. ಅಂದರೆ ಅದೆಷ್ಟೋ ಜನ್ಮಗಳಲ್ಲಿ ಬಹಳ ಪುಣ್ಯ ಮಾಡಿದಿರಿ ನೀವು. ಆ ಪುಣ್ಯದಿಂದಲೇ ವೀತರಾಗ್ ಮಂದಿರ, ಭವ್ಯವಾದಂಥ ಮಂದಿರ ನಿರ್ಮಾಣ ಮಾಡ್ತಿದ್ರಿ, ಭವ್ಯವಾದಂಥ ಜಿನಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಿದ್ದೀರಿ, ಭವ್ಯವಾದಂಥ ಭಗವಂತನ ಸ್ಥಾಪನೆ ಮಾಡಿಕೊಂಡು ಪೂಜೆ ಅಭಿಷೇಕ ಮಾಡ್ತಾ ಇದ್ರಿ. ಉತ್ಸಾಹದಿಂದ ಮಾಡಬೇಕು, ಪಾಟಿಂದ ಪೂಜೆಯನ್ನು. ಇಸ್ ವಿಧಿಕೆ ಸಾಥ್ ಅಂದರೆ ಯಾವ ರೀತಿ ಅಂದರೆ ಇದರಿಂದ ಬಹಳ ಪಾಟಿಂದ ದರ್ಶನ ಸ್ತುತಿ ಮಂಗಲಾಷ್ಟಕ ಪೂಜಾ ಪದ್ಧತಿ ಇದೆ. ಪೂಜೆಯಲ್ಲಿ ಅಭಿಷೇಕ ಮಾಡೋದೊಂದು ಅಂಗ ಇದೆ. ಅದು ಕೇವಲ ಅಭಿಷೇಕ ಪೂಜೆ ಅಲ್ಲ, ಪೂಜೆಯ ಒಂದು ಅಂಗ ಅಭಿಷೇಕ ಇದೆ. ಪೂರ್ವ ಕ್ರಿಯೆ, ಅಪರಾಹ್ನ ಕ್ರಿಯೆ, ಮಧ್ಯಕ್ರಿಯೆ, ಅಂತ್ಯಕ್ರಿಯೆ ಅನ್ನುವಂಥ ಕ್ರಿಯೆಗಳಿದೆ ಪೂಜೆದು. ಪೂಜೆ, ದರ್ಶನ ಸ್ತುತಿ, ಮಂಗಲಾಷ್ಟಕ, ವಿನಯ ಪಾಠ, ಹಾಗೆ ಪ್ರತಿಯೊಂದು ಕ್ರಮ ಪ್ರಕಾರವಾಗಿ ಹೇಳ್ಕೊಂಡು ಹೋಗಬೇಕು. ಕೊನೆಗೆ ವಿನಯ ಪಾಠದಿಂದ ಹಾಗೆ ಎಲ್ಲವನ್ನು ಹೇಳಿ ಕೊನೆಗೆ ಅರ್ಘ್ಯವನ್ನು ಕೊಡುವಂಥದ್ದು. ಅಷ್ಟದ್ರವ್ಯಗಳಿಂದ ಭಗವಂತರ ಅರ್ಘ್ಯವನ್ನು ಮಾಡಿ ಮತ್ತು ಶಾಂತಿ ಮಂತ್ರದೊಂದಿಗೆ, ಶಾಂತಿ ಪಾತ್ರದೊಂದಿಗೆ ವಿಸರ್ಜನೆಯನ್ನು ಮಾಡುವಂಥ ಕ್ರಮ ಇದೆಯಲ್ಲ, ಈ ಕ್ರಮ ಪ್ರಕಾರವಾಗಿ ಮಾಡಬೇಕು. ಅದು ಒಂದು ಅಭಿಷೇಕವನ್ನು ಮಾಡಾಕತ್ತಿರೋದು ತಪ್ಪಿಲ್ಲ ನೋಡ್ರಿ. ಆದ್ರೆ ಕಣ್ಣಿಲ್ಲದವ್ರಿಗಿಂತ ಮೇಲ್ಗಣ್ಣವರ ಲೇಸು. ಇಷ್ಟರು ಮಾಡಾಕತ್ತಿರಲ್ಲೋ ಕಮ್ಮಿ ಇಲ್ಲ, ನೀವು ಅಷ್ಟು ಮಾಡಿದ್ರು ಕಮ್ಮಿ ಅಲ್ಲ. ಆದರೆ ಎಲ್ಲರೂ ಪೂಜೆ ಮಾಡಬೇಕು. ಎಷ್ಟು ಆಗ್ತೈತ್ರಿ? ಅಷ್ಟಕ್ಕೆ ಪೂಜೆ ಮಾಡೋಕೆ ಬೆಳಿಗ್ಗೆ 6ಕ್ಕೆ ಬಂದರೆ 7ಕ್ಕೆ ಮುಗದೇ ಹೋಗ್ತಿದ್ದು. 1 ಗಂಟೆನೂ ಬೇಡ ಎಲ್ಲ ಪೂಜೆ ಮಾಡೋಕೆ. ಕ್ರಮ ಪ್ರಕಾರ ಮಾಡಾಕತ್ರಂದ್ರೆ 1 ಗಂಟೆಯೊಳಗೆ ಎಲ್ಲ ಅಭಿಷೇಕ ಪೂಜಾ ಅಷ್ಟಕ್ಕೆ ಪೂರ್ಣ ಮುಗಿದು ಹೋಗ್ತೈತಿ. 1 ಗಂಟೆ ಯಾರಿಗೆ ಸಮಯ ಇಲ್ಲ ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಲಿಕ್ಕೆ, ಜಿನೇಂದ್ರ ಭಗವಂತರ ಪೂಜೆ ಮಾಡೋಕೆ, ಭಕ್ತಿ ಮಾಡೋಕ್ಕೆ ಯಾರಿಗೆ ಸಮಯ ಇಲ್ಲ ಅಂದರೆ ತಿಳ್ಕೊಳ್ರಿ ಬಂಧುಗಳೇ, ಆ ಜೀವಕ್ಕೆ ಮುಕ್ತಿ ಬಹಳ ದೂರ ಐತಿ. ಆ ಜೀವಿಗೆ ಏನಾಗಿದೆ? ಮುಕ್ತಿ ದೂರ ಐತಿ. ಹೇಳ್ತಾರೆ, ಹಣ ಕೊಡ್ತೀವಿ, ದಾನ ಮಾಡ್ತೀವಿ, ಎಲ್ಲ ಮಾಡ್ತೀರಿ, ಆದರೆ ಪೂಜಾ ಮಾಡೋಕ್ಕಾಗಂಗಿಲ್ಲ. ಭಲೇ ಲಕ್ಷ್ಮಣ ರಾಮನಿಗೆ ಸಂಯೋಗ ಮಾಡ್ತಿದ್ದ, ಎಲ್ಲ ಸೀತಾ ಮತ್ತು ರಾಮಗೆಲ್ಲ ಪ್ರಕಾರ ಸಂಯೋಗ ಮಾಡ್ತಿದ್ದ ಆತ. ಅನುಮೋದನ ಪುಣ್ಯ ಸಿಗಂಗಿಲ್ಲ, ಸಿಗ್ತೈತಿ, ಯಾರಿಲ್ಲ ಅಂದ್ರ ಸಿಗ್ತೈತಿ. ಆದ್ರ ಯಾರು ದಾನ ಸ್ವತಃ ಮಾಡ್ತಾರ, ಯಾರು ಸ್ವತಃ ಪೂಜೆ ಮಾಡ್ತಾರ, ಆ ಪುಣ್ಯ, ಆ ಕ್ವಾಲಿಟಿ ಪುಣ್ಯ ಸಿಗಂಗೇ ಇಲ್ಲ. ಯಾರು ದಾನ ಮಾಡ್ತಾರ ಮತ್ತು ಜಿನೇಂದ್ರ ಭಗವಂತರ ಪೂಜಾ ಮಾಡ್ತಾರ ಅವ್ರೇನಾಗಲ್ಲ, ದುರ್ಗತಿ ಆಗಂಗಿಲ್ಲ, ನಿಶ್ಚಿತ ಸದ್ಗತಿ ಆಗ್ತೈತಿ. ಲಕ್ಷ್ಮಣ ಎಲ್ಲ ಸಂಯೋಗ ಮಾಡ್ತಿದ್ದ ಅಲ್ಲ, ಕಾಡಿನಲ್ಲಿದ್ದರೂ ಸಹ ರಾಮನಿಗೆ ಸೀತೆಗೆ ಕಾಡಿನಲ್ಲಿರುವಂಥ ಧಾನ್ಯಗಳನ್ನು, ಹಣ್ಣುಗಳನ್ನು ತಂದು ಕೊಡುವಂಥದ್ದು, ಮತ್ತು ಎಲ್ಲ ಮಣ್ಣನ್ನು ಗಡಿಗೆ ಮಾಡಿ ಪಾತ್ರೆ ಮಾಡಿ ಕೊಡ್ತಿದ್ದ ಸೀತೆಗೆ, ಅತಿಗೆಗೆ. ವಹಿನಿಗೆ ಏನು ಮಾಡ್ತಿದ್ದ ಆತ?
ಎಲ್ಲ ಗಡಿಗೆಯನ್ನು ಮಾಡಿ ಮಾಡಿ ಕೊಡ್ತಿದ್ದಲ್ಲ. ಆ ಗಡಿಗೆಯಲ್ಲಿ ಆಕಿ ಎಲ್ಲ ರಸುವೆಯನ್ನು ಆಹಾರ ಪದಾರ್ಥ ತಯಾರು ಮಾಡ್ತಿದ್ಲ. ಆಕಿ ತಯಾರು ಮಾಡಿ ತಮಗಾಗಿ ಮಾಡ್ಕೊತಿದ್ಲು. ರಾಮ ಹಾಗೆ ಲಕ್ಷ್ಮಣ ಸೀತೆ ತನಗಾಗಿ ಮಾಡ್ಕೊತಿದ್ಲು. ಮತ್ತು ಆ ಸಮಯದಲ್ಲಿ ಕಾಡಿನಲ್ಲಿ ದೊಡ್ಡ ಭಯಂಕರವಾದಂಥ ಅರಣ್ಯದಲ್ಲಿ ಆಕೆ ಏನು ಮಾಡ್ತಿದ್ಲು, ಊಟ ಮಾಡೋ ಪೂರ್ವದಲ್ಲಿ ಅತಿಥಿಗಳ ಪ್ರತೀಕ್ಷೆ ಮಾಡ್ತಿದ್ದ. ಅತಿಥಿಗಳ ಪ್ರತೀಕ್ಷೆಯನ್ನು ಮಾಡಿ ಭೋಜನವನ್ನು ಮಾಡ್ತಿದ್ಲು. ಆಕೆ ಎಲ್ಲಿದ್ಲು? ಕಾಡಲ್ಲಿದ್ಲು, ಭಯಂಕರವಾದಂಥ ಅರಣ್ಯದಲ್ಲಿದ್ಲು. ಮನುಷ್ಯರ ಸಂಚಾರನೇ ಇಲ್ಲದಿರುವಂಥ ಅರಣ್ಯ. ಅಂತ ಅರಣ್ಯದಲ್ಲಿ ಕುಟೀರವನ್ನು ಮಾಡ್ಕೊಂಡಿರ್ತಾರೆ. ಜೋಪಡಿ ಹಾಕೊಂಡಿರ್ತಾರೆ. ಆ ಜೋಪಡಿಯಾಗ ಊಟ ಮಾಡೋ ಸಮಯದಲ್ಲಿ ಹೊರಗೆ ನಿಂತ್ಕೊಂತಾರೆ ರಾಮ ಮತ್ತು ಸೀತಾ. ದ್ವಾರ ಪ್ರತೀಕ್ಷಾ ಮಾಡ್ಲಿಕ್ಕಾಗಿ ನಿಂತ್ಕೊಂಡಿರ್ತಾರ. ನೋಡ್ರಿ ಪುಣ್ಯ ಹೆಂಗ, ಒಬ್ರಲ್ಲ ಇಬ್ರು 2 ಜನ ಚಾಣರುದ್ದಿ ಮುನಿ ಮಹಾರಾಜರು ಅವ್ರ ಮನೆ ಬಾಗಿಲಿಗೆ ಬರ್ತಾರೆ ಆಕಾಶ ಮಾರ್ಗವಾಗಿ. ಹಾಗೆ ಮುನಿಗಳು ನೋಡ್ತಾ ಇದ್ದಾಗಲೇ ಪ್ರಧಾನವನ್ನು ಮಾಡ್ತಾರೆ. ಓ ಸ್ವಾಮಿ ನಮೋಸ್ತು ನಮೋಸ್ತು ಅಂತ ಜೋರಾಗಿ. ಕಾಡಿನಲ್ಲಿ ಮುನಿಗಳು ನೋಡ್ತಾರೆ, ಎಲ್ಲಿದ್ದಾರೆ ಈ ಕಾಡಾಗ ನಮೋಸ್ತು ನಮೋಸ್ತು ಅಂತ ಭಕ್ತರು ಎಲ್ಲಿದ್ದಾರೆ, ಶ್ರಾವಕರು ಎಲ್ಲಿದ್ದಾರೆ, ದಾತ ಎಲ್ಲಿದ್ದಾರೆ ನೋಡ್ತಾರೆ. ಕೆಳಗಡೆ ನಿಂತ್ಕೊಂಡಾರ. ಮಹಾರಾಜರು ಕೆಳಗೆ ಬರ್ತಾರ. ಕೆಳಗೆ ಬಂದು ಜೋಪಡಿ ಮುಂಭಾಗದಲ್ಲಿ ನಿಂತ್ಕೊಳ್ತಾರೆ. ಪ್ರದಾನ ಆಗ್ತದೆ. ಹಾಗೆ ಮುನಿಗಳ ಚರಣವನ್ನು ತೊಳಿತಾರೆ. ಅಷ್ಟೊತ್ತಿಗೆ ನೋಡ್ರಿ ಭೈತವತ್ವ ಹೇಗೆ ಉದಯ ಅಂತ ಹೇಳಿದ್ರೆ, ಅನಾದಿ ಕಾಲದ ಸಂಸಾರದಲ್ಲಿ ಪರಿಭ್ರಮಣೆಯನ್ನು ಮಾಡ್ತಾ ಮಾಡ್ತಾ ಒಂದು ಜೀವವು ಗ್ರದ್ದ ಪಕ್ಷಿಯಾಗಿರ್ತದೆ. ತಾವು ಮಾಡಿದಂಥ ಕರ್ಮದ ಫಲವನ್ನು ನಾವೇ ಊಟ ಮಾಡಬೇಕು ಬಂಧುಗಳೇ. ಬೇರೆ ಯಾರಿಗೂ ಊಟ ಮಾಡಲಿಕ್ಕಾಗೋಲ್ಲ. ಜಗತ್ತಿನಲ್ಲಿ ಎಲ್ಲವನ್ನೂ ಉಣಬಹುದು ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು, ಆದರೆ ಈ ಕರ್ಮವನ್ನು ಮಾತ್ರ ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಉಣ್ಲಿಕ್ಕಾಗೋಲ್ಲ. ಅವರವರು ಮಾಡಿದಂಥ ಕರ್ಮವನ್ನು ಅವರವರಿಗೆ ಭೋಗಿಸಬೇಕಾಗ್ತದೆ. ಒಂದು ಕಾಲದಲ್ಲಿ ರಾಜ ಆಗಿದ್ದ, ದಂಡಕ ರಾಜ ಆಗಿದ್ದ ಪಕ್ಷಿ. ಬಲಿಷ್ಠವಾದಂಥ ಸಾಮ್ರಾಜ್ಯವಿರುತ್ತದೆ, ಅಪಾರವಾದಂಥ ಸಂಪತ್ತಿರ್ತದೆ. ರಾಜ ಹಾಗೆ ರಾಣಿಯರು, ಮಂತ್ರಿಗಳು, ವಿಸ್ತಾರವಾದಂಥ ದಂಡಕ ರಾಜನ ರಾಜ್ಯ. ಆ ರಾಜ್ಯದಲ್ಲಿ ರಾಜನಾಗಿದ್ದಾಗ ಆತ ಏನು ಮಾಡ್ತಾನೆ ಅಂತ ಹೇಳಿದರೆ, ಮೊದಲು ಮುನಿಗಳಿಂದ ಆತನು ಪ್ರಭಾವಿತನಾಗಿ ಮಿಥ್ಯಾ ಮತವನ್ನು ಮಾಡ್ತಾ ಇದ್ದ. ಮತ್ತು ಮುನಿಗಳ ಉಪದೇಶದಿಂದ ಆತನು ಸನ್ಮಾರ್ಗವನ್ನು ಗ್ರಹಣೆಯನ್ನು ಮಾಡಿ ಜೈನ ಶ್ರಾವಕನಾಗ್ತಾನೆ. ದೇವಶಾಸ್ತ್ರ ಗುರುಗಳ ಭಕ್ತನಾಗ್ತಾನೆ ಆತ. ಇದನ್ನು ತಿಳಿದು ಆತನ ಮಂತ್ರಿಗೆ ಈರ್ಷ್ಯವಾಗ್ತದೆ. ಆತನು ಮಿಥ್ಯಾ ಮತವನ್ನು ಆಚರಣೆ ಮಾಡ್ತಾ ಇರ್ತಾನೆ. ಆತ ರಾಜ ಸಮೀಚೀನ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆಂದು ಈರ್ಷ್ಯ ಭಾವದಿಂದ ರಾಜನ್ನು ಹೇಗಾದರೂ ಮಾಡಿ ಮತ್ತೆ ಪುನಃ ಮಿಥ್ಯದಲ್ಲಿ ಹಾಕಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾನೆ ಆತ. ಪ್ರಯತ್ನವನ್ನು ಮಾಡಿ ಕೊನೆಗೂ ಸಹ ರಾಜನಿಗೆ ಜೈನ ಧರ್ಮವು, ಜೈನ ಮುನಿಗಳು ಸರಿಯಿಲ್ಲ ಎನ್ನುವಂಥ ಆತನೇನು ಮಾಡ್ತಾನೆ, ಷಡ್ಯಂತ್ರವನ್ನು ಮಾಡಿ ರಾಜನ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಿಬಿಡ್ತಾನೆ. ಒಂದು ದಿನ ಒಬ್ಬನಿಗೆ ಹಣವನ್ನು ಕೊಟ್ಟು ಆತನಿಗೆ ತಾನು ಹೇಳಿದಂತೆ ಮಾಡಬೇಕು ಅಂತ ಹೇಳ್ತಾನೆ ಮಂತ್ರಿ. ಹಣದ ಆಸೆಯಿಂದ ಆ ವ್ಯಕ್ತಿಯು ಅದೇ ರೀತಿ ಮಾಡ್ತಾನೆ ಆತ. ಮುನಿಗಳ ಹಾಗೆ ಪಿಂಚಿ ಕಮಳನ್ನು ಹಿಡ್ಕೊಂಡು ರಾಜ ಬರುವ ಸಮಯದಲ್ಲಿ ರಾಣಿಯ ಅಂತಃಪುರದಲ್ಲಿ ಪ್ರವೇಶವನ್ನು ಮಾಡಿ ರಾಣಿಯೊಂದಿಗೆ ಅಶ್ಲೀಲವಾದಂಥ ವ್ಯವಹಾರಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ರಾಜ ಅದನ್ನು ನೋಡಿ ಆತನು ಈರ್ಷ್ಯವನ್ನು ಮಾಡ್ತಾನೆ ಜೈನ ಮುನಿಗಳ ಮೇಲೆ. ನಿನಗೆ ಅಪಾರವಾದಂಥ ಮುತ್ತು ರತ್ನಗಳನ್ನು ಕೊಡ್ತೀನಿ ಅಂತೇಳಿ ಮಂತ್ರಿ ಆತನಿಗೆ ಆವೇಶವನ್ನು ಒಡ್ಡಿ ಆತನ ಕಡೆಯಿಂದ ಮಾಡಿಸ್ತಾನ ಆತ. ಈ ದೃಶ್ಯವನ್ನು ರಾಜ ಬರುವ ಸಮಯದಲ್ಲಿ ಆತನು ಅಂತಃಪುರದಲ್ಲಿ ಮಾಡ್ತಾ ಇರುವುದನ್ನು ನೋಡಿ ಆಗ ರಾಜ ದ್ವೇಷವನ್ನು ಮಾಡ್ತಾನೆ. ಮಂತ್ರಿಯಲ್ಲೇ ನಿಂತಿರ್ತಾನೆ. ನೋಡ್ರಿ, ಇಂಥ ಬೆತ್ತಲೆ ಗುರುಗಳನ್ನು ನೀವು ಗುರುಗಳೆಂದು ಸ್ವೀಕಾರ ಮಾಡಿದ್ರಿ. ನೋಡಿ ಅವರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ರಾಣಿಯೊಂದಿಗೆ ಅಶ್ಲೀಲವಾದಂಥ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇಂಥವರನ್ನು ನಂಬಬಾರದು, ಮೋಸಗಾರ ಇದ್ದಾರೆ ಇವರು. ಹಾಗೆ ನಾವು ಪಾಲನೆ ಮಾಡುವಂಥ ವೈದಿಕ ಧರ್ಮವೇ ಶ್ರೇಷ್ಠವಾದಂಥದ್ದಿದೆ, ಇದೇ ಶ್ರೇಷ್ಠವಾದಂಥದ್ದಿದೆ. ಈ ಮತವನ್ನೇ ನೀವು ಪಾಲನೆಯನ್ನು ಮಾಡಿ. ಆಗ ರಾಜನಿಗೆ ಸಿಟ್ಟು ಬರ್ತದೆ. ನೀನು ಹೇಳುವುದೆಲ್ಲವೂ ಸರಿಯಾಗೇ ಇದೆ. ಆಗ ಕೇಳ್ತಾನೆ, ಸರಿಯಾಗಿ ಇದೆ, ಈ ಪಾಪಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ ಮಂತ್ರಿ ಕೇಳ್ತಾನೆ. ಆಗ ಹೇಳ್ತಾನೆ,
ರಾಜ ಹೇಳ್ತಾನೆ ಆತನಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು. ಆಗ ಏನು ಶಿಕ್ಷೆಯನ್ನು ಕೊಡಬೇಕು? ಮಂತ್ರಿಗಳ ನಿಮಗೇನು ಇಚ್ಛೆ ಇದೆ ಆ ಶಿಕ್ಷೆಯನ್ನು ಕೊಟ್ಟಿಬಿಡಿ, ಮರಣದಂಡನೆ ಅವರಿಗೆ ಅಂತ ಹೇಳ್ಬಿಡ್ತಾನೆ ರಾಜ. ಮಂತ್ರಿ ಅದಕ್ಕಾಗಿ ಕಾಯ್ತಾ ಇರ್ತಾನೆ ಸಮಯವನ್ನು. 700 ಮುನಿಗಳನ್ನು ರಾಜನ ಆಜ್ಞೆ ಆಗ್ತಾ ಇದ್ದಾಗಲೇ ದೊಡ್ಡ ಸಂಘವನ್ನು ತಂದು ಗಾಣದಲ್ಲಿ ಹಾಕಿ ಅರ್ಧಿ ಬಿಡ್ತಾನಾತ. ಯಾವಾಗ ಮುನಿಗಳಿಗೆ ಅವಧಿ ಜ್ಞಾನ ಸಂಪನ್ನರಾಗಿರ್ತಾರೆ, ಮಹಾ ತಪಸ್ಸಿಗಳಾಗಿರ್ತಾರೆ, ಆಚಾರ್ಯರಿಗೆ ಗೊತ್ತಾಗ್ತದೆ ನಮಗೆ ಉಪಸರ್ಗ ಆಗುವಂಥದ್ದಿದೆ, ನಮ್ಮ ಅಸುವ ಕರ್ಮದ ತೀವ್ರವಾದಂಥ ಉದಯ ನಿಕಟದಲ್ಲಿದೆ ಎಂದು ಸಂಘದವರೆಲ್ಲರಿಗೂ ಮುನಿಗಳಿಗೆ ಉಪದೇಶವನ್ನು ಮಾಡ್ತಾರೆ. ಎಲ್ಲರೂ ದೃಢರಾಗಿರಿ, ದೃಢಚಿತ್ತರಾಗಿರಿ, ಯಾರೊಂದಿಗೂ ರಾಗದ್ವೇಷವನ್ನು ಮಾಡಬೇಡಿರಿ, ನಮ್ಮ ಕರ್ಮವೇ ನಮಗೆ ಉದಯಕ್ಕೆ ಬಂದಿದೆ, ಹಾಗಾಗಿ ಶರೀರ ನಮ್ಮದಲ್ಲವಿದು, ಶರೀರವನ್ನು ಒಂದು ದಿವಸ ತ್ಯಾಗ ಮಾಡುವಂಥದ್ದಿದೆ, ಹಾಗೆ ಉಪಕಾರವನ್ನು ಮಾಡ್ತಾ ಇದ್ದರೆ ನೀವೆಲ್ಲರೂ ಸಹ ದೃಢಚಿತ್ತರಾಗಿರಿ ಎಂದು ಎಲ್ಲರಿಗೂ ಉಪದೇಶವನ್ನು ಮಾಡ್ತಾರೆ ಆಚಾರ್ಯರು. ಎಲ್ಲರೂ ಸಹ ಎಲ್ಲ ಪ್ರಕಾರದ ಆಹಾರವನ್ನು ತ್ಯಾಗವನ್ನು ಮಾಡಿ ಉಪವಾಸವನ್ನು ಕೈಗೊಂಡಿರ್ತಾರೆ. ಅದೇ ಸಮಯದಲ್ಲಿ ಮಂತ್ರಿಗಳು ಹೋಗಿ ಒಬ್ಬೊಬ್ಬರಾಗಿ ತಂದು ಗಾಣದಲ್ಲಿ ಹಾಕಿ ಹರಿತನಾತ. ರಕ್ತದ ಉಕ್ಳಿಯೇ ಹರಿತದೆ, ನದಿಯಲ್ಲಿ ಬಿಡ್ತಾನೆ. ಹಾಗೆ ಆ ನದಿಯು ಸಹ ಇಂದಿಗೂ ಸಹ ಒಂದು ತಮಿಳುನಾಡಿನಲ್ಲಿ ಒಂದು ನದಿ ಇದೆ, ಅದ ರಕ್ತದ ಹೆಸರಿನಲ್ಲೇ ಪ್ರಸಿದ್ಧವಾಗಿದೆ. ವರ್ಷದಲ್ಲಿ ಒಮ್ಮೆ ಹಬ್ಬವನ್ನು ಆಚರಣೆ ಮಾಡ್ತಾರವರು. ಅದೇ ರೀತಿಯಾದಂಥ ಗೊಂಬೆಯನ್ನು ಮಾಡಿ ಅವರು ಈಗೂ ಸಹ ತಾಣದಲ್ಲಿ ಹಾಕಿ ಅದನ್ನು ಅರಿತಾರೆ ಮುನಿಗಳ ಶರೀರವನ್ನು. ಅಂದರೆ ಎಲ್ಲರೂ ಸಹ ಹಬ್ಬ ಆಚರಣೆ ಮಾಡ್ತಾರೆ, ಅದನ್ನು ಇಂದೂ ನಡೀತಾ ಇದೆ. ಹಾಗೆಯೇ ಎಲ್ಲರನ್ನು ಅರಿತಾರೆ. ಆದರೆ ಮುನಿ ಮಹಾರಾಜರೆಲ್ಲರೂ ಸಹ ಶಾಂತಿಯಿಂದ ಸಮಾಧಾನದ ಸಮತಾ ಭಾವವನ್ನು ಧಾರಣೆಯನ್ನು ಮಾಡಿ ಎಲ್ಲರೂ ಸಹ ಸ್ವರ್ಗದಲ್ಲಿ ಹೋಗಿ ಜನ್ಮವನ್ನು ಪಡೀತಾರೆ. ಆದರೆ ರಾಜನಿಗೆ ಬಹಳ ಪಾಪವಾಗ್ತದೆ. ಕೆಲವು ದಿನಗಳು ಗತಿಸಿದ ಮೇಲೆ ಅದೇ ರಾಜ್ಯ ದಂಡಕ ರಾಜನ ರಾಜ್ಯದ ಮೇಲೆ ಒಬ್ಬರು ಮುನಿ ಮಹಾರಾಜರು ವಿಹಾರ ಮಾಡ್ಕೊತಾ ಬರ್ತಾ ಇದ್ದಾಗ ಶ್ರಾವಕರೆಲ್ಲರೂ ಹೇಳ್ತಾರೆ, ರಾಜ ದುಷ್ಟನಿದ್ದಾನೆ, ಮಂತ್ರಿಗಳು ದುಷ್ಟರಿದ್ದಾರೆ, ಮಹಾರಾಜರೇ ದಂಡಕ ರಾಜನ ರಾಜ್ಯದಲ್ಲಿ ವಿಹಾರವನ್ನು ಮಾಡಬೇಡಿ. ಜೈನ ಮುನಿಗಳನ್ನು ಆತನ ವಿಹಾರ ಮಾಡ್ತಾ ಇದ್ದಾಗಲೇ ಅವನ ಗಾಣದಲ್ಲಿ ಹಾಕಿ ಅರಸಿ ಬಿಡ್ತಾನಾತ. ಆಗ ಮುನಿಗಳಿಗೇನು ಗೊತ್ತಿರೋಲ್ಲ, ಅವರು ಕೇಳ್ತಾರಲ್ಲ, ಯಾರು ಯಾವಾಗ ಏನು? ದಂಡಕ ರಾಜ ಮೊದಲು ಬಹಳ ಧರ್ಮಾತ್ಮನಾಗಿದ್ದಾತ, ಮುನಿ ಭಕ್ತನಾಗಿದ್ದ, ಯಾವಾಗ ಆತ ಪರಿವರ್ತನೆಯಾದ? ಎಲ್ಲ ಘಟನೆಗಳನ್ನು ಹೇಳ್ತಾರೆ. ಮುನಿಗಳ ಸಂಘದ ಹೆಸರನ್ನು ಹೇಳ್ತಾರೆ. ಇಂಥ ಫಲಾನ ಆಚಾರ್ಯರ ಸಂಘವನ್ನು ಪೂರ್ಣ ನಷ್ಟ ಮಾಡಿಬಿಟ್ಟ. ಆಗ ಕೇಳಿದ ತಕ್ಷಣ ಮುನಿಗಳಿಗೆ ಬಹಳ ದುಃಖವಾಗ್ತದೆ. ನಿರ್ದೋಷಿಗಳಾದಂಥವರು, ಯಾರಿಗೂ ಸಹ ಯಾವುದೇ ರೀತಿಯ ತೊಂದರೆಯನ್ನು ಮಾಡದೇ ಇರುವಂಥವರು, ಅಂಥ ಮಹಾವ್ರತಿಗಳನ್ನು ಮಹಾ ತಪಸ್ವಿಗಳನ್ನು ಈ ರಾಜ ಗಾಣದಲ್ಲಿ ಹಾಕಿ ಅರ್ಧಿಬಿಟ್ನಲ್ಲ. ಅವರಿಗೆ ಬಹಳ ದುಃಖವಾಗ್ತದೆ. ಅದನ್ನೇ ಚಿಂತನೆ ಮಾಡ್ತಾರೆ. ರಾಜನ ಬಗ್ಗೆ ತೀವ್ರವಾದಂಥ ಕ್ರೋಧ ಬರ್ತದೆ ಮುನಿಗಳಿಗೆ. ಇಷ್ಟು ಕ್ರೋಧಿತರಾಗ್ತಾರೆ ಅವರು. ಸಮಾಜದಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಪುನಃ ಅದೇ ಚಿಂತನೆ ಬರ್ತದೆ ಮುನಿಗಳಿಗೆ. ಚಿಂತನೆ ಬರ್ತಾ ಏನಾಗ್ತದೆ? ಅಶುಭ ತೇಜಸ್ಸು ಹೊರಡ್ತದೆ ಮುನಿಗಳಿಂದ. ಅಶುಭ ತೇಜಸ್ಸು ಎಡಭುಜದಿಂದ ಹೊರಟು ಪೂರ್ಣವಾದಂಥ ದಂಡಕ ರಾಜನ ರಾಜ್ಯವನ್ನು ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಪೂರ 12 ಯೋಜನ ತನಕ ಪಶು ಪಕ್ಷಿ ರಾಜ ಪರಿವಾರ ಯಾರನ್ನು ಬಿಡದೆ ಎಲ್ಲ ರಾಜ್ಯವನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತದೆ ಅಶುಭ ತೇಜಸ್ಸು ಅಂತರ್ಮೂರ್ತದಲ್ಲಿ. ಪುನಃ ಬಂದು ಆ ಮುನಿಗಳ ಶರೀರವನ್ನು ಪ್ರವೇಶ ಮಾಡ್ತದೆ, ಅವರನ್ನು ಸಹ ಸುಟ್ಟಾಕಿ ಬಿಡ್ತದೆ ಕ್ರೋಧಾಗ್ನಿ. ಹಾಗೆ ಅದೇ ಸಮಯದಲ್ಲಿ ದಂಡಕ ರಾಜ ಮಂತ್ರಿಗಳು ಎಲ್ಲರೂ ಸಹ ನಷ್ಟ ಆಗಿ ಹೋಗ್ತಾರೆ. ಮತ್ತು ಮುನಿಗಳದು ಸಹ ದುರ್ಗತಿಯಾಗ್ತದೆ, ತಪಸ್ಯವಲ್ಲೂ ನಷ್ಟವಾಗಿ ಹೋಗ್ತದೆ. ರಾಜ ಸ್ವತಃ ತಾನು ಮಾಡುವಂತಹ ಕರ್ಮದಿಂದ ನರಕದಲ್ಲಿ ಹೋಗಿ ಜನ್ಮವನ್ನು ಪಡಿತಾನೆ. ದಂಡಕ ರಾಜ ನರಕದಿಂದ ಬಂದು ಅನಂತ ಸಲ ತಿರಿಯಂಚ ಯೋನಿಯಲ್ಲಿ ಜನ್ಮ ಪಡೆದು ಪುನಃ ಮತ್ತು ನರಕಕ್ಕೆ ಹೋಗ್ತಾನೆ. ಅನಂತ ಕಾಲ ಅನಂತ ಯೋನಿಯಲ್ಲಿ ಪುನಃ ನರಕ ತಿರಿಯಂಚ ಆದಿಗಳಲ್ಲಿ ಪರಿಭ್ರಮಣೆ ಮಾಡಿ ಆತನು ಏನಾಗಿರ್ತಾನೆ? ಹದ್ದಾಗಿರ್ತಾನೆ. ರಣಹದ್ದು ಅಂದರೆ ಹದ್ದಾಗಿ. ಅದೇ ಸಮಯದಲ್ಲಿ ಯಾವ ಸಮಯದಲ್ಲಿ
ರಾಮ ಮತ್ತು ಸೀತೆಯರು ಚಾರಣ ವೃದ್ಧಿ ಮುನಿ ಮಹಾರಾಜರ ಪಡದಾನವನ್ನು ಮಾಡ್ತಾರೆ. ಆಗ ವೃಕ್ಷದ ಮೇಲೆ ಕುಳಿತು ಪಕ್ಷಿ ನೋಡ್ತಾ ಇರ್ತದೆ. ನೋಡ್ತಾ ಇದ್ದಾಗ ಆ ಪಕ್ಷಿಗೆ ಪೂರ್ವ ಜನ್ಮದ ಅವಧಿ ಜ್ಞಾನವಾಗ್ತದೆ. ಹೋ, ನಾನು ಪೂರ್ವದಲ್ಲಿ ಅದೆಷ್ಟು ಭವಗಳ ಹಿಂದೆ ಇದೇ ದಂಡಕ ಅರಣ್ಯದಲ್ಲಿ ದಂಡಕ ರಾಜನ ರಾಜ್ಯವೆಲ್ಲವೂ ಸಹ ದಂಡಕಾರಣ್ಯವಾಗಿ ಪರಿವರ್ತನೆಯಾಗ್ತದೆ. ಭಯಂಕರವಾದ ಅರಣ್ಯವಾಗಿ ಹೋಗ್ತದೆ. ದಂಡಕಾರಣ್ಯದಲ್ಲಿ ರಾಮ ಸೀತೆಯರು ವಿಹಾರವನ್ನು ಮಾಡ್ತಾರೆ. ಅದೇ ವನದಲ್ಲಿಯೇ ಆ ಪಕ್ಷಿ ಏನಾಗಿರ್ತದೆ, ಹದ್ದಾಗಿ ಹುಟ್ಕೊಂಡಿರ್ತದೆ. ಪೂರ್ವ ಜನ್ಮದ ಸಂಸ್ಕಾರ ಬಂಧುಗಳು. ಒಂದು ವೇಳೆ ತೇರ್ದಾಳಲ್ಲಿ ಜನ್ಮವನ್ನು ಪಡೀತಾ ಇದ್ದಾರೆ ಅಂದರೆ ತೇರ್ದಾಳದಲ್ಲಿ ಜನ್ಮವನ್ನು ಪಡೆಯುವುದು ಬಂಧುಗಳೇ ನಿಮಗಿದು ಹೊಸ್ತಲ್ಲ. ಇದು ಅದೆಷ್ಟೋ ಸಲ ಅದೆಷ್ಟೋ ಪರ್ಯಾಯದಲ್ಲಿ ನಾನಾ ರೂಪಗಳಲ್ಲಿ ಜನ್ಮವನ್ನು ಪಡೆದಿರಬೇಕು. ಅದಕ್ಕಾಗಿ ತೇರ್ದಾಳದ ಮೋಹ ನಿಮಗಿನ್ನೂ ಬಿಟ್ಟಿಲ್ಲ. ಇನ್ನು ತೇರ್ದಾಳದ ಏನಾಗಿಲ್ಲ, ಮೋಹವನ್ನು ಬಿಟ್ಟರೆ ಪಿಂಚಿ ಕಂಬಳು ತಗೊಳ್ಳೋ ಹೋಗ್ತೀರಿ ಬಂಧುಗಳೇ. ನೀವು ಮೋಹವೇ ನಿಮ್ಮನ್ನು ಕಟ್ಟಿ ಹಾಕಿದೆ ಇಲ್ಲಿ. ಅದೇ ರೀತಿ ಆ ಪಕ್ಷಿಯು ಸಹ ಅದೇ ದಂಡಕಾರಣ್ಯದಲ್ಲಿ ಜನ್ಮವನ್ನು ಪಡೀತದೆ. ಮತ್ತು ಭವಿತವ್ಯತ್ವದ ಪುಣ್ಯದ ಉದಯ ನೋಡ್ರಿ. ಆಗ ಚಾರಣ ವೃತ್ತಿ ಮುನಿ ಮಹಾರಾಜರ ಪಡದಾನ ಮಾಡುವಂಥ ಕಾಲ ಅನಂತ ಕಾಲ ಕಳೆದ ಮೇಲೆ ಆ ಜೀವಕ್ಕೆ ಲಭ್ಯವಾಗ್ತದೆ. ಒಂದು ಸಲ ಧರ್ಮವನ್ನು ಕಾಲಿಂದ ಒಂದು ತಿರಸ್ಕಾರವನ್ನು ಮಾಡಿದರೆ, ದೇವ ಶಾಸ್ತ್ರ ಗುರುಗಳ ಅವಿನಯವನ್ನು ಮಾಡಿದರೆ, ಜಿನ ಧರ್ಮದ ಅವಿನಯವನ್ನು ಮಾಡಿದರೆ, ಮಿಥ್ಯಾವಲಂಬಿಗಳಾದರೆ ಬಂಧುಗಳೇ ಅನಂತ ಭವಗಳ ತನಕ ಆ ಜೀವಿಗಳಿಗೆ ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಸಿಗುವುದು ಬಹು ಕಠಿಣವಾದಂಥದ್ದಿದೆ. ಯಾರ್ಯಾರು ಮಿಥ್ಯಾ ಮತದಿಂದ ದೇವ ಶಾಸ್ತ್ರ ನಿಜವಾದಂಥ ದೇವ ಶಾಸ್ತ್ರ ಗುರುಗಳನ್ನು ದೂಷಿಸ್ತಾರೆ, ಮಿಥ್ಯೆಗಳನ್ನು ಆಚರಣೆಯನ್ನು ಮಾಡ್ತಾರೆ, ಅಂಥವರಿಗೆ ಮಿಥ್ಯಾತ್ವ ಕರ್ಮ ತೀವ್ರವಾಗಿ ಬಂಧವಾಗಿ ಅನಂತ ಕಾಲ ಸಂಸಾರ ಪರಿಭ್ರಮಣೆಯನ್ನು ಮಾಡ್ತಾರೆ. ಆದರೆ ತಮ್ಮೆಲ್ಲರಿಗೂ ಸಹ ಭವಿತವತ್ವದ ಉದಯವಾಯಿತು. ಪರಂ ಪೂಜ್ಯ ನೇಮಸಾಗರ ಮಹಾರಾಜರು ಬಂದರು ಇಲ್ಲಿಗೆ. ನಿಮಗೆ ಸನ್ಮಾರ್ಗದ ಉಪದೇಶವನ್ನು ಮಾಡಿದರು, ಸಮೀಚೀನ ಬೀಜವನ್ನು ಬಿತ್ತಿದ್ರು, ನಿಮ್ಮೆಲ್ಲರನ್ನು ಸಹ ಸಮ್ಯ ದೃಷ್ಟಿಯನ್ನಾಗಿ ಮಾಡಿದರು, ಮಹಾ ಉಪಕಾರವನ್ನು ಮಾಡಿದರು. ಯಾರೂ ಸಹ ಮಾಡೋಕ್ಕೆ ಸಾಧ್ಯ ಇಲ್ಲ. ತೀರ್ದಾಳ ಅಷ್ಟೇ ಅಲ್ಲ, ಮಹಾರಾಜರ ಉಪಕಾರ ಅಂತೂ ಕರ್ನಾಟಕದಲ್ಲಿ ಬಹಳ ಇದೆ. ಕರ್ನಾಟಕ ಉದ್ದಗಲದಲ್ಲಿ ಎಲ್ಲ ಕಡೆಯಲ್ಲೂ ಸಹ ಸಮೀಚೀನವಾದ ಬೀಜವನ್ನು ಬಿತ್ತಿದ್ರು ಮಹಾರಾಜರು. ಘೋರ ಮಿಥ್ಯಾದೃಷ್ಟಿ, ಎಲ್ಲೆಲ್ಲಿ ಮುನಿಗಳು ವಿಹಾರವನ್ನೇ ಆಗಿರಲಿಲ್ಲ ಅಂಥ ಕಡೆಯಲ್ಲಿ ವಿಹಾರವನ್ನು ಮಾಡಿ, ಎಲ್ಲಿ ಕುರಿಗಳ ಜೈನ ಕುಲದಲ್ಲಿ ಜನ್ಮ ಪಡೆದು ಕುರಿ ಕೋಳಿಗಳನ್ನು ಬಲಿ ಕೊಡ್ತಾ ಇದ್ರು. ಹಾಗೆ ಮಿಥ್ಯ ಮತಗಳನ್ನು, ಭೂತ ಪೇತ ಪಿಸಾಚಿಗಳನ್ನು ಆರಾಧಿಸ್ತಾ ಇದ್ರು. ನಮ್ಮ ಕುಲದೇವರು ಯಾರು, ನಮ್ಮ ಕುಲದೇವಿ ಯಾರು, ನಮ್ಮ ಕುಲಗುರುಗಳು ಯಾರು ಅನ್ನುವಂಥ ಪರಿಚಯನೇ ಇದ್ದಿರಲಿಲ್ಲ ಬಂಧುಗಳೇ. ಅವರ ಪೂರ್ವಜರು ಎಷ್ಟೋ ವರ್ಷಗಳಿಂದ ಮುನಿಗಳನ್ನೇ ನೋಡೇ ಇರಲಿಲ್ಲ. ಎಷ್ಟೋ ಜನ ಹಾಗೆಯೇ ಕಣ್ಣು ಮುಚ್ಚಿದ್ರು. ಆದರೆ ಮಹಾರಾಜರು ಅಂಥ ಕಡೆಯಲ್ಲಿ ವಿಹಾರವನ್ನು ಮಾಡಿ ಅಲ್ಲಿರುವಂಥ ಜೀವಿಗಳಿಗೆ ಇದು ಜಿನ ಧರ್ಮವಲ್ಲ, ಜಿನ ಮಾರ್ಗವಲ್ಲ, ಇದು ಒಂದು ಮಾರ್ಗವಿದೆ, ಮಿಥ್ಯಾತ್ವವಿದೆ, ಇದನ್ನು ನೀವು ತ್ಯಾಗವನ್ನು ಮಾಡಬೇಕು, ತ್ಯಾಗ ಮಾಡಿದಾಗಲಿ ನಿಮ್ಮ ಕಲ್ಯಾಣವಾಗ್ತದೆ ಎಂದು ಬೋಧನೆಯನ್ನು ಮಾಡಿದರು. ಅದೆಷ್ಟು ಜನ ಕುರಿ ಕೋಳಿ ಬಲಿ ಕೊಡುವುದನ್ನು ಬಿಟ್ಟರು. ಜೈನ ಕುಲದಲ್ಲಿ ಜನ್ಮ ಪಡೆದೇ ಬಲಿಯನ್ನು ಕೊಡಿಸ್ತಿದ್ರು ಬೇರೆಯವ್ರ ಕಡೆಯಿಂದ. ಬಂಧುಗಳೇ ನೋಡ್ರಿ, ಸಂಸ್ಕಾರ ಅಭಾವವಾದ, ಗುರುಗಳ ಅಭಾವವಾದಾಗ ಯಾವ ರೀತಿ ಆಗ್ತದೆ. ಆದರೆ ಎಲ್ಲ ಕಡೆಯಲ್ಲೂ ಸಹ ಸಮೀಚೀನ ಸಮ್ಯ ದೃಷ್ಟಿಗಳನ್ನು ಮಾಡಿದರು. ಬಲೆ 1, 4, 3, 5, 10 ಜನ ಸಿಗಬಹುದು. ಆದರೆ ಎಲ್ಲ ಕಡೆಯಲ್ಲೂ ಸಹ ಇದ್ದಾರೆ ಸಮ್ಯ ದೃಷ್ಟಿ ಜೀವಿಗಳಿದ್ದಾರೆ. ಕಮ್ಮಿ ಇದ್ದಾರೆ ಸಂಖ್ಯೆ. ಏನಿದ್ದಾರೆ ಹೇಳ್ರಿ, ಬಹಳ ಕಮ್ಮಿ ಇದ್ದಾರೆ. ಈ ತೀರ್ದಾಳದಲ್ಲಿ 1200-300 ಮನೆಗಳಿರಬೇಕು. 1200-300 ಮನೆಯಲ್ಲಿ 2,000-3,000 ಜೈನ ಸಾವಕರು ಇರಬೇಕು. ಹೆಚ್ಚಾಗಿ 2,000-3,000 ಜನ ಸಾವಕರಲ್ಲಿ ಎಷ್ಟು ಜನ ಭವ್ಯಾತ್ಮರು ಸಮ್ಯ ದೃಷ್ಟಿಗಳಿದ್ದಾರೆ. ನಿಜವಾದಂಥ ದೇವ ಶಾಸ್ತ್ರ ಗುರುಗಳಲ್ಲಿ ಜಿನೇಂದ್ರ ಭಗವಂತರು ಹೇಳಿದಂಥ ಪಥದಲ್ಲಿ ಶ್ರದ್ಧೆ ನೀಡುವಂಥವರು ಸಮೀಚೀನವಾದಂಥ ವಿರಳೆ ಜೀವಿಗಳು ಪ್ರಾಪ್ತವಾಗ್ತಾರೆ.
ಭವ್ಯರಿರಬೇಕು. ಹಾಗೆ ದೇವ ಭವ್ಯರಿದ್ದಾಗಲೂ ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಬೇಕು. ಸಮೀಚೀನ ಗುರುಗಳು ಪ್ರಾಪ್ತವಾಗುವುದು ಬಹು ದುರ್ಲಭವಾದಂಥದ್ದಿದೆ. ನಿಮ್ಮೆಲ್ಲರ ಪುಣ್ಯದ ಉದಯ ಅಂತ ಗುರುಗಳು ಬಹಳ ದಿನ ಲಂಬಾ ಸಮಯ ಪ್ರಾಪ್ತವಾದರು. ಇದರಿಂದ ಕಳೆದು ಮೂರ್ತಿ ಮಾಡ್ಯಾರ. ನಿಮ್ಮ ಏನು ಮಾಡ್ಯಾರ ಹೇಳ್ರಿ? ಮೂರ್ತಿಗಾಗುವಂಥ ಯೋಗ್ಯ ಕಲ್ಲಿತ್ತು, ಮೂರ್ತಿ ಆಗೈತಿ. ಕೆಲವು ದಿವಸ ಪೂಜಾ ಪ್ರಾರಂಭ ಆಗ್ತೈತಿ. ಏನಾಗ್ತೈತಿ ಹೇಳ್ರಿ? ಪೂಜೆ ಇಲ್ಲಿನ ಏನು ಹೇಳ್ರಿ? ಪೂಜಾ ಮಾಡ್ಬೇಕಂದ್ರ ಗುಣ ಬರ್ಬೇಕ. ಗುಣ ಇಲ್ಲದೆ ಪೂಜೆನೇ ಇಲ್ಲ. ಜೈನ ಧರ್ಮದಾಗ ಗುಣ ಇದ್ದಾಗ ಮಾತ್ರ ಪೂಜೆ ಮಾಡಲಿಕ್ಕೆ ಯೋಗ್ಯ ಐತಿ. ಗುಣ ಬರಾಕ್ ಶಕ್ಯ ಐತಿ, ಬಂದಿಲ್ಲಿನ ಏನು ಹೇಳ್ರಿ? ಮುಂದೊಂದು ದಿವಸ ಬರ್ತೈತಿ. ಆ ಥರ ಪೂಜೆ ಮಾಡ್ತಾರ ಅಂಥೇಳಿ ಏನಾಗೋದಲ್ಲ, ಭಗವಂತರಾಗುವಂಥದ್ದಲ್ಲ. ಭಗವಂತರಾದ್ಮೇಲೆ ಎಲ್ಲ ಪೂಜೆಯನ್ನು ಮಾಡ್ತಾರೆ. ಭಗವಂತರಿಗೆ ಪೂಜೆ ಬೇಡ. ಭಗವಂತರಿಗಾಗಿ ಮಂದಿರ ಕಟ್ಟಾಕತ್ತೀರಿ ನೀವು? ಇಲ್ಲ. ಭಗವಂತರು ಭಕ್ತರಿಗೆ ಬೇಕು. ಭಕ್ತರಾದವರು ಸಹ ಭಗವಂತರಾಗಲಿಕ್ಕಾಗಿ, ಭಗವಂತರ ಭಕ್ತಿಯನ್ನು ಮಾಡಲಿಕ್ಕಾಗಿ ಭಗವಂತರನ್ನು ಸ್ಥಾಪನೆಯನ್ನು ಮಾಡ್ಕೊತಾರೆ. ಹಾಗೆಯೇ ಆ ದಂಡಕಾರದಿಂದ ಪಕ್ಷಿಗೆ ಭವಿತವತ್ವ ಪ್ರಾಪ್ತವಾಗ್ತದೆ. ಅನಂತ ಕಾಲ ಕಳೆದರೂ ಸಿಗಂಗಿಲ್ಲ ನೋಡಿರಿ. ಆಗ ಕೆಳಗಿಳಿದು ಬರ್ತದೆ, ನೋಡ್ತದೆ, ಮತ್ತು ಪೂರ್ವಜನ್ಮ ಜಾತಿ ಸ್ವರ್ಣ ಆಗ್ತದೆ. ಓಹೋ, ಹಿಂದೆ ಏನಾಗಿದ್ದೆ? ನಾನು ರಾಜ ಆಗಿದ್ದೆ, ವೈಭವೆಲ್ಲ ಇತ್ತು. ಆದರೆ ಏನು ಮಾಡಿದೆ ನಾನು ಅಂತ ಹೇಳಿದ್ರೆ, ದುರ್ಬುದ್ಧಿಯನ್ನು ಮಾಡಿದೆ, ದುಷ್ಕರ್ಮವನ್ನು ಮಾಡಿದೆ. ಮಿಥ್ಯ ಮತದಿಂದ ಪ್ರೇರಿತನಾಗಿ ನಿರ್ದೋಷಿಯಾದಂಥ ಮುನಿಗಳನ್ನು ನಾನು ಅವಿನಯವನ್ನು ಮಾಡಿದೆ, ಗಾಢದಲ್ಲಿ ಹಾಕಿ ಹರದೆ. ಅದರ ಫಲವಾಗಿ ಅನಂತ ಕಾಲ ದುಃಖವನ್ನು ಭೋಗಿಸ್ತಾ ಇದ್ದೀನಿ. ಓಹೋ ಭಾಗ್ಯ, ಇಂಥ ಮುನಿಗಳೇ ಇದ್ರು ಅವರು. ಕೆಳಗೆ ಬರ್ತದೆ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಪಶ್ಚಾತ್ತಾಪದ ಕಣ್ಣೀರು ಬರ್ತದೆ ಪಕ್ಷಿ. ಕೆಳಗೆ ಬರ್ತದ, ಬಂದು ಹಾಗೆ ನೋಡ್ತಾ ಇರ್ತದೆ. ಚರಣವನ್ನು ತೊಳೆದು ಅಂದರೆ ಮುನಿಗಳ ಗಂಧೋದಕವನ್ನು ರಾಮ ಸೀತೆ ಮಸ್ತಕಕ್ಕೆ ಹಾಕೊಳ್ಳುತ್ತಾರೆ. ಆ ಬಟ್ಟಲನ್ನು ಅಲ್ಲೇ ಬಾಗಿಲ ಅಲ್ಲಿ ಇಡ್ತಾರೆ, ಹೊರಗಡೆಯಲ್ಲಿ. ಆ ಪಕ್ಷಿ ಬಂದು ಅದರಲ್ಲಿ ಉರುಳಾಡ್ತದೆ. ನಾನು ಮಾಡಿದಂಥ ಪಾಪ ಇವರ ಚರಣದಲ್ಲಿ ಉರುಳಾಡಿದರೂ ನನ್ನ ಪಾಪ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪಾಪವನ್ನು ಮಾಡಿದೆ ನಾನು. ಪಶ್ಚಾತ್ತಾಪದಿಂದ ಕಣ್ಣೀರನ್ನು ಸೊರಿಸ್ತಾ ಅದರಲ್ಲಿ ಉರುಳಾಡ್ತದೆ ಆ ಪಕ್ಷಿ. ಅದು ಯಾವಾಗ ಉರುಳಾಡ್ತದೆ, ಅದರ ಶರೀರವೆಲ್ಲವೂ ಸಹ ಸುವರ್ಣವಾಗಿ ಹೋಗ್ತದೆ. ರಣಹದ್ದು ನೋಡೋದಕ್ಕೆ ವಿಕಾರವಾಗಿ ಕಾಣ್ತದೆ. ಒಮ್ಮೆ ರಣಹದ್ದು ಬಂತು ಅಂದರೆ ನೀವೆಲ್ಲ ಭಯಭೀತರಾಗಿ ಬಿಡ್ತೀರಿ. ಭಯ ಆಗೋಲ್ಲ ಇಲ್ಲಿ ಬಂದು ಕುತ್ಕೊಂತು ಅಂದರೆ. ಆದರೆ ಅಂಥ ರಣಹದ್ದಿನ ಶರೀರವೂ ಸಹ ಧರ್ಮ ಬುದ್ಧಿಯಿಂದ ಏನಾಗ್ತದೆ, ಧರ್ಮದಲ್ಲಿ ಶ್ರದ್ಧೆಯನ್ನು ಮಾಡಿದ್ರಿಂದ ಅದರ ಶರೀರವೂ ಸಹ ಸುವರ್ಣಮಯವಾಗಿ ಹೋಗ್ತದೆ. ಮುನಿಗಳ ಆಹಾರವಾಗ್ತದೆ, ನೋಡ್ತಾ ಇರ್ತದೆ, ಭಾವನಾ ಮಾಡ್ತಾ ಇರ್ತದೆ. ಹಾಗೆ ನಾನು ಆಹಾರ ಕೊಡಬೇಕಿತ್ತು, ನಾನು ಸಹ ಆಹಾರ ಕೊಡ್ಲಿಕ್ಕೆ ತಿರಿಯಂಚ ಪ್ರಾಣಿ ಆಹಾರ ಕೊಡ್ಲಿಕ್ಕೆ ಆಗ್ತದೆ, ಆಗೋಲ್ಲ. ಪೂರ್ಣ ಆಹಾರ ಆಗೋ ತನಕ ನೋಡ್ತಾ ಇರ್ತದೆ, ಅನುಮೋದನಾ ಮಾಡ್ತದೆ. ಅನುಮೋದನೆ ಅಷ್ಟೇ ಪುಣ್ಯ ಬಂದ ಆಗ್ತದೆ. ಆದರೆ ಕೊಡುವುದಕ್ಕೆ ಯಾರು ಯೋಗ್ಯರಾಗಿದ್ದಾರೋ ಅವ್ರು ಏನು ಮಾಡಬೇಕು, ಮುನಿಗಳ ಸಾನ್ನಿಧ್ಯ ಪ್ರಾಪ್ತವಾದಾಗ ಆಹಾರ ದಾನವನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಒಂದು ವೇಳೆ ಮುನಿಗಳ ಪ್ರದಾನವಾಯಿತು ಅಂತ ಹೇಳಿದರೆ ಮನೆಯ ಮಾಲೀಕರು ಎಷ್ಟು ಕೆಲಸ ಇರಲಿ ಬೇಕಾದಿದ್ರೂ ಸಹ ಬಿಟ್ಟು ಮಡಿ ಉಟ್ಕೊಂಡು ಏನು ಮಾಡಬೇಕು, ಮುನಿಗಳಿಗೆ ಆಹಾರ ದಾನವನ್ನು ಮಾಡಬೇಕು. ಆದರೆ ಲಕ್ಷ್ಮಣ ಎಲ್ಲ ಸೌಕರ್ಯ ಮಾಡಿಕೊಡ್ತಿದ್ದ. ಅದರ ಆಹಾರ ಕೊಟ್ಟು ಉದಾಹರಣೆನೇ ಪದ್ಮಪುರಾಣದಲ್ಲಿ ಎಲ್ಲೂ ಇಲ್ಲ ಆತಂದ. ಮುನಿಗಳಿಗೆ ಆಹಾರ ಕೊಟ್ಟು ಉದಾಹರಣೆ ಎಲ್ಲೂ ಇಲ್ಲ. ಚಕ್ರವರ್ತಿ ಇದ್ದ, ಅರ್ಧ ಚಕ್ರಿ ರೀ ನೋಡ್ರಿ, ಇಷ್ಟೆಲ್ಲ ಸಂಪತ್ತಿತ್ತು. ಆದರೆ 17,000 ಜನ ಪತ್ನಿಯರಿದ್ರು. ಆದ್ರೆ ಆತ ಏನು ಮಾಡಿಲ್ಲ, ಆತ ಮುನಿಗಳ ಆಹಾರ ಕೊಟ್ಟಿದ್ದು ಪೂರ ಪದ್ಮಪುರಾಣದಾಗ ರವಿಸೇನಾಚಾರ್ಯ ಎಲ್ಲ ಉಲ್ಲೇಖ ಮಾಡ್ಯಾರ.
ಆದರೆ ಲಕ್ಷ್ಮಣ ಆಹಾರ ಕೊಟ್ಟಿದ್ದೆಲ್ಲೂ ಬರೋದಿಲ್ಲ. ಆ ಸಮಯದಾಗ ಆತ ಚಾರಣ ವೃದ್ಧಿ ಮುನಿರಾಜರು ಬರುವಾಗ ಆನೆ ಹಿಡಿಲಿಕ್ಕೆ ಹೋಗಿರ್ತಾನಂತ. ಈ ಕಡೆಗೆ ಆಹಾರ ಕೊಟ್ಟು ಚಾರಣ ವೃದ್ಧಿ ಮುನಿರಾಜರು ವಿಹಾರ ಮಾಡ್ತಾರೆ. ಆ ಸಮಯದಲ್ಲಿ ರತ್ನವೃಷ್ಟಿ ಆಗ್ತದೆ, ಪಂಚಾಶ್ಚರ್ಯಗಳಾಗ್ತದೆ. ಆಗ ಆನೆ ಹಿಡ್ಕೊಂಡು ಬರ್ತಾನಾತ, ಬಲಿಷ್ಠವಾದಂಥ ಆನೆಯನ್ನು ಹಿಡ್ಕೊಂಡು ಬರ್ತಾ ಇರ್ತಾನಾತ. ನೋಡ್ರಿ ಯೋಗ ಹೇಗಿರ್ತದೆ. ಆದರೆ ರಾಮ ಸೀತಾ ಮಾತ್ರ 2 ಜನ ಮುನಿಗಳ 2 ಜನ ಶ್ರಾವಕರ ಆಹಾರ ಕೊಟ್ರಿಲ್ಲ. ನೋಡ್ರಿ ಅವರಂತೂ ಕಾಡಲ್ಲಿದ್ರು. ಎಲ್ಲಿದ್ರು ಹೇಳ್ರಿ? ನೀವೆಲ್ಲಿ ನಾಡಾಗಿದ್ದೀರಿ ಬಂಧುಗಳು? ನೀವೆಲ್ಲಿದ್ದೀರಿ? ನಾಡೊಳಗಿದ್ದೀರಿ. ಹಾಗಾಗಿ ಊಟ ಮಾಡು ಪೂರ್ವದಲ್ಲಿ ಏನು ಮಾಡಬೇಕು? ಸತ್ಪಾತ್ರಕ್ಕೆ ದಾನವನ್ನು ಮಾಡುವಂಥ ಭಾವ ಮಾಡಿ, ಸತ್ಪಾತ್ರಕ್ಕೆ ದಾನವನ್ನು ಮಾಡಿ, ಒಂದು ವೇಳೆ ನಿಮ್ಮ ಮನೆ ಬಾಗಿಲಲ್ಲಿ ಸತ್ಪಾತ್ರ ಬಂತು ಅಂತೇಳಿ ಆದರೆ ಅಹೋ ಭಾಗ್ಯ ಇದೆ ಅಂತ ತಿಳಿದು ನೀವೇನು ಊಟ ಮಾಡ್ತೀರಿ ಅದನ್ನೇ ಏನು ಮಾಡುವಂಥದ್ದು? ದಾನ ಮಾಡುವಂಥದ್ದು ನವದಾ ಭಕ್ತಿಯಿಂದ. ಒಮ್ಮೆ ಸಿಕ್ಕಿಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಏನು ಮಾಡುವಂಥದ್ದು? ಒಂದು ಗ್ರಾಸ್ ಕೊಟ್ಟು ಬಂದು ಊಟವನ್ನು ಮಾಡ್ಬೋದು. ಪ್ರತಿದಿನ ಮುನಿಗಳು ಇಲ್ಲಿದ್ದಾಗಲೇ ಮಾಡ್ತಿದ್ರು. ಒಂದು ವೇಳೆ ಮುನಿ ಮಹಾರಾಜರು ನಿಮ್ಮಲ್ಲಿ ಇದ್ದಾರೆ ಅಂದರೆ ಅವಶ್ಯವಾಗಿ ಏನು ಮಾಡಬೇಕು? ಭಾವವನ್ನು ಭಾವಿಸಬೇಕು. ಸಮಯಕ್ಕೆ ಏನು ಮಾಡಬೇಕು? ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು. ಮತ್ತು ಪುನಃ ಸಿಗ್ತದೋ ಗೊತ್ತಿಲ್ಲ. ಅರ್ಧ ಚಕ್ರಿ ಇದ್ದ ಚಕ್ರವರ್ತಿಗೆ ಏನ್ರಿ, ಅರ್ಧ ಚಕ್ರಿಗೆ ನೋಡ್ರಿ ಅವ್ರಿಗೆ 7 ರತ್ನ ಇರ್ತೈತಿ. ಅರ್ಧ ಚಕ್ರಿಗೆ 7 ರತ್ನಗಳಿರ್ತಾವ. 3 ಖಂಡದ ಅಧಿಪತಿ ಇರ್ತಾರೆ. ಇಷ್ಟೆಲ್ಲ ಸಂಪತ್ತು ಅವರಿಗೆ. ಆದರೆ ಇಷ್ಟೆಲ್ಲ ಇದ್ರೂ ಸಹ ಆತ ಅವಾಗ ಧರ್ಮ ಮಾಡಿಲ್ಲ. ಆದರೆ ಕೆಳಗೆ ಹೋದಾಗ ಮಾಡೋಕ್ಕಾಗ್ತೈತಿ, ಕೆಳಗೆ ಹೋಗಿ ಏನು ಮಾಡೋಕ್ಕಾಗ್ತೈತಿ? ಈಗ ಆಹಾರ ಕೊಡಕ್ಕೆ ಬರ್ತೈತಿ, ಭಗವಂತ ಪೂಜೆ ಮಾಡಕ್ಕೆ ಬರೋಕ್ಕಾಗ್ತೈತಿ? ವಿಚಾರ ಮಾಡ್ರಿ ಬಂಧುಗಳೇ, ಆಗಂಗಿಲ್ಲ. ಹಾಗೆ ಮನುಷ್ಯ ಕಳೆದು ಹೋಯಿತು, ಉಚ್ಚ ಕುಲದಲ್ಲಿ ಪಡೆದಂಥ ಆಯು ಕಳೆದು ಹೋಯಿತು ಅಂದರೆ ತಿರ್ಗಾ ಸಿಗಾಕ ಸಕ್ಕಿಲ್ಲ. ನಿಮ್ಮ ಹೊಲ ಅಲ್ಲೇ ಇರ್ತೈತಿ, ಹೊಲ ನಿಮ್ಮ ಜೋಡಿ ಬರಂಗಿಲ್ಲ. ಗಾಡಿ ಬರ್ತೈತಿ, ಮನೆ ಬರ್ತೈತಿ, ಹಣ ಬರ್ತೈತಿ, ಯಾವುದು ಬರಂಗಿಲ್ಲ. ಗುರ್ತೈತಿ ನಮಗ ಮಹಾರಾಜರ. ಇದೇನಾ ನೀವು ಹೇಳೋದೇ ಬೇಡ, ನಮಗೆಲ್ಲ ಗುರ್ತಿದಾವು. ಆದ್ರೆ ಬರಕ್ಕಾಗಂಗಿಲ್ಲ ಅಷ್ಟೇ. ಏನು ಹೇಳ್ರಿ? ನಮಗೆ ಬರಕ್ಕಾಗಂಗಿಲ್ಲ ಅಂದ್ರ ಒಂದು ವೇಳೆ ಬಂಧುಗಳೇ ನೀವು ಬರುವಂಥ ಭಾವ ಆಗಂಗಿಲ್ಲ, ದಾನ ಮತ್ತು ಪೂಜೆ ಮಾಡೋ ಭಾವ ಆಗಂಗಿಲ್ಲ ಅಂದ್ರ ತಿಳ್ಕೊಳ್ರಿ ಇಲ್ಲೋ ಬಡ ಗಡಬಡ ಐತಿ. ಏನು ಹೇಳ್ರಿ? ಏನೋ ದೊಡ್ಡ ಗಡಬಡ ಐತಿಲ್ಲಿ. ಏನು ಹೇಳ್ರ? ಕರ್ಮ ಬಹಳ ಬಲವಂತವಾಗೈತಿ. ಬರಕ್ಕಾಗಂಗಿಲ್ಲ ಅಂದ್ರೆ ಯಾರಿಗೆ ಮಂದಿರ ದೂರ ಆಗ್ತೈತಿ, ದೇವ ಶಾಸ್ತ್ರ ಗುರುಗಳ ದೂರ ಆಗ್ತಾರ, ಅವರಿಗೆ ಹತ್ರ ಯಾವ್ದಾಗ್ತೈತಿ? ಗುರ್ತೈತಿ. ನರಕ ಹತ್ರ ಐತಿ. ಯಾವ್ದು ಹೇಳ್ರಿ? ನರಕ ಹತ್ರ ಐತಿ. ಆದರೆ ನಿಮಗೆಲ್ಲ ಸ್ವರ್ಗ ನಿಶ್ಚಿತ ಹತ್ರ ಐತಿ. ನೀವೆಲ್ಲ ಅಭಿಷೇಕ ಮಾಡಾಕತ್ತೀರಿ. ವೃದ್ಧರಾಗಿ ವಯಸ್ಸಾಗಿದ್ರು ಸಹ ಅಜ್ಜವ್ರ ಕೈ ನಡಗಾಕತ್ತಾರ, ಆದರೂ ಅಭಿಷೇಕ ಮಾಡಕ್ಕೆ ಬರ್ತಾರ ದಿವಸ ಅಂದ್ರ ಧನ್ಯರಿದ್ದಾರೆ. ಏನಿದ್ದಾರೆ ಅವರು? ಧನ್ಯರಾಗಿದ್ದಾರೆ. ಅವ್ರ ಕೈಗಳು ಪಾವನವಾಗ್ತಾ ಇದ್ದಾವೆ. ಮತ್ತು ಸಪ್ತ ವ್ಯಸನಿಗಳಾಗಬೇಕು ಬಂಧುಗಳೇ. ವ್ಯಸನಗಳನ್ನು ಮಾಡಬಾರ್ದು. ಸಪ್ತ ವ್ಯಸನ ಕುಲಾಚಾರಣ ಪಾಲನೆ ಮಾಡಬೇಕು. ಮಧು ಮದ್ಯ ಮಾಂಸಗಳ ತ್ಯಾಗ ಮಾಡಬೇಕು. ಪಂಚ ಔದಂಬರ ಫಲಗಳನ್ನು ತ್ಯಾಗ ಮಾಡಬೇಕು. ರಾತ್ರಿ ಭೋಜನ ತ್ಯಾಗ ಮಾಡಬೇಕು. ನೀರು ಸೋಸಿ ಕುಡಿಬೇಕು. ಪ್ರತಿದಿನ ಜಿನೇಂದ್ರ ಭಗವಂತರ ದರ್ಶನ ಪೂಜೆ ಇಲ್ಲದೆ ಒಮ್ಮೆ ಏನಾದರೂ ಅಭಿಷೇಕ ಮಾಡೋಕ್ಕಾಗಂಗಿಲ್ಲ, ಶುದ್ಧತಾ ಇಲ್ಲ, ದರ್ಶನರು ಮಾಡಿ ಹೋಗ್ಬೇಕು. ದರ್ಶನ ಇಲ್ಲದೆ ನೀರು ಹಾಕಬಾರ್ದು. ಅದರ ದರ್ಶನ ಮಾಡು, ಪೂಜೆ ಮಾಡೋಕೆ, ಅಭಿಷೇಕ ಮಾಡೋಕೆ ಯೋಗ್ಯರಿರ್ತಾರ. ನಾ ಸೂತಕ್ಕಿಲ್ಲ, ನಾ ರೋಗಿಲ್ಲ, ನಾ ಮನೆಯಾಗ ಯಾವುದೇ ರೀತಿಯಾದಂಥ ತನಾವಿಲ್ಲ, ಯಾವುದೇ ರೀತಿಯಾದಂಥದ್ದು ವಿಕಲ್ಪ ಇಲ್ಲ ಅಂದ್ರೆ ಅವಶ್ಯ ಅಭಿಷೇಕ ಪೂಜಾ ಮಾಡಬೇಕು. ಏನಾದರೂ ಸೂತ ಗೀತ ಅಂದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಭಗವಂತರ ದರ್ಶನ, ದೂರಿನ ದರ್ಶನ ಮಾಡಿ ನೀರು ಕುಡಿಬೇಕು, ಊಟ ಮಾಡಬೇಕು. ಜೈನ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ, ಮತ್ತೆ ತಿರುಗಾಸಕ್ಕಿಲ್ಲ, ಸಿಗಕ್ಕೆ ಸಾಧ್ಯನೇ ಇಲ್ಲ. ಜೈನ ಕುಲದ ಕುಲಾಚಾರ ಪಾಲನೆ ಮಾಡಂಗಿಲ್ಲ ಅಂದ್ರೆ
ನಿಶ್ಚಿತ ತಿಳ್ಕೊಳ್ರಿ, ಯಾರ್ಯಾರು ಪಾಲನೆ ಮಾಡಂಗಿಲ್ಲ ಅವ್ರಿಗೆ ಮುಂದೆ ಜೈನ ಕುಲ ಸಕ್ಕಿಲ್ಲ ಅವ್ರಿಗೆ. ಸಾಧನೆ ಹೆಂಗೆ ಸಿಗ್ತೈತಿ? ಪಾಲನೆ ಇಲ್ಲದ್ರೆ ಹೆಂಗೆ ಸಿಗ್ತೈತಿ? ಹಿಂದೆಲ್ಲ ನೀವು ಭಾವನೆ ಮಾಡಿದ್ರಿ, ಹಿಂದೆಲ್ಲ ಪಾಲನೆ ಮಾಡಿದ್ರಿ, ಅದಕ್ಕಾಗಿ ಜೈನ ಕುಲ ಸಿಕ್ಕೈತಿ ನಿಮಗೆ. ಮತ್ತು ಸೀತಾ ಮತ್ತು ರಾಮ ಏನು ಮಾಡ್ತಾರ? ಆಹಾರ ದಾನವನ್ನು ಮಾಡ್ತಾರೆ, ಪಂಚಾಶ್ಚರ್ಯಗಳಾಗ್ತದೆ. ಆ ಗೃದ್ಧ ಪಕ್ಷಿ ಬಹಳ ದುಃಖಿಯಾಗಿ ಚಾರಣ ವೃದ್ಧಿ ಮುನಿ ಮಹಾರಾಜರ ಚರಣದಲ್ಲಿ ಹೊರಳಾಡ್ತದೆ. ಹೋಗಿ ಆಹಾರ ಹೊರಗೆ ಬಂದ ಮೇಲೆ ಬಹಳ ಪಶ್ಚಾತ್ತಾಪ, ಕಣ್ಣೀರು ಸುರಿಸ್ತಾ ಇರ್ತದೆ. ಆಗ ಸೀತಾ ಕೇಳ್ತಾಳೆ, ಯಾಕೆ ಭಯ ಬೀಳ್ತಲಾಗ್ತಾಳೆ, ಯಾಕೆ ಹೆದರ್ತಾಳೆ ಪಕ್ಷಿಯನ್ನು ನೋಡಿ. ಆಗ ಮುನಿಗಳು ಹೇಳ್ತಾರೆ, ಹೆದರ್ಬೇಡಮ್ಮ, ಇದು ಭವ್ಯ ಜೀವಿ ಇದೆ ಇದು. ಹಾಗೆ ಹಿಂದಿನ ಅದನ್ನೆಲ್ಲವನ್ನ ಪೂರ್ಣ ಆದಂಥ ಅದರ ಚರಿತ್ರೆಯನ್ನು ಹೇಳ್ತಾರೆ. ತಾವು ಪೂರ್ವದಲ್ಲಿ ಮಾಡಿರುವಂಥ ಪಾಪದಿಂದ ಅದಕ್ಕೆ ಪೂರ್ವಜನ್ಮ ಜಾತಿ ಸ್ಮರಣೆಯಾಗಿ ಪಶ್ಚಾತ್ತಾಪದಿಂದ ಅದು ಕಣ್ಣೀರು ಸುರಿಸ್ತಾ ಇದೆ. ಈಗ ಅದಕ್ಕೆ ಸದ್ವಿಚಾರಗಳು ಬರ್ತಾ ಇದೆ, ಸದ್ಧರ್ಮದಲ್ಲಿ ಶ್ರದ್ಧಾ ಆಗ್ತಾ ಇದೆ. ಇದನ್ನು ಜೋಪಾನವನ್ನು ಮಾಡಬೇಕು. ಹಾಗೆ ಅದರ ಭಾವನೆಯನ್ನು ತಿಳ್ಕೊಂಡು ಮುನಿ ಮಹಾರಾಜರು ಅವಧಿ ಜ್ಞಾನ ಉಳ್ಳವರಾಗಿರ್ತಾರೆ. ಅದರ ಮನಸ್ಸಿನಲ್ಲಿ ಏನು ಇರ್ತದೆ ವಿಚಾರವನ್ನು ತಿಳ್ಕೊಂಡು ಅದು ಅನುವ್ರತವನ್ನು ಗ್ರಹಣೆಯನ್ನು ಮಾಡ್ತದೆ. ಮೂಕಾಗಿರ್ತದೆ, ಬಾಯಲ್ಲಿ ಹೇಳಲಿಕ್ಕೆ ಬರೋಲ್ಲ. ಗೃದ್ಧ ಪಕ್ಷಿ ಮಾತಾಡ್ತದೇನ್ರಿ? ಹದ್ದು ಮಾತಾಡ್ತವೇನ್ರಿ? ಮಾತಾಡಂಗಿಲ್ಲ. ಆದರೆ ಈ ಭಾವನೆಯನ್ನು ತಿಳ್ಕೊಳ್ತಾರೆ. ಅದೆಲ್ಲ ಪ್ರಕಾರದ ಹದ್ದಿನ ಭೋಜನ ಯಾವುದು? ಮಾಂಸಾಹಾರ. ಮಾಂಸಾಹಾರವನ್ನು ಮಾಡ್ತದೆ. ಕ್ರೂರವಾದಂಥ ಪ್ರಾಣಿ. ನರಕದಲ್ಲಿ ಜನ್ಮ ಪಡೆದಂಥ ಜೀವಿಗಳು ಕ್ರೂರವಾದಂಥ ತಿರಿಯಂಚಾಗಿ ಹುಟ್ಟುತ್ತಾರೆ. ಕ್ರೂರ ತ್ರಿಯಂಚಾಗಿ ಪಾಪವನ್ನು ಮಾಡಿ ತಿರುಗಾ ನರಕಕ್ಕೆ ಹೋಗ್ತಾರೆ ಆ ಜೀವ. ಅಂತ ಕ್ರೂರವಾದ ನರಕದಿಂದ ಬಂದು ಅದು ಗೃದ್ಧ ಪಕ್ಷಿ ಅಂದರೆ ಹುಟ್ಟಿರ್ತದೆ. ಮತ್ತು ಆ ಗೃದ್ಧ ಪಕ್ಷಿ ಎಲ್ಲ ಪ್ರಕಾರದ ಆಹಾರಗಳನ್ನು ಮಾಂಸಾಹಾರಗಳನ್ನು ತ್ಯಾಗ ಮಾಡ್ತದೆ. ಅಷ್ಟೇ ಅಲ್ಲ, ನೀವೆಲ್ಲ ಅನುವ್ರತ ತಗೊಳ್ಳೋಕೆ ವಿಚಾರ ಮಾಡ್ಬೋದು. ಹಾಗೆ ನಮ್ಮ ಮಗಳ ಮದುವೆ ಮಾಡೋದೊಂದೈತಿ, ಬೀಗರು ಕರೆದ್ರೆ ಹೋಗ್ಬೇಕಾಗ್ತೈತಿ, ಮೊಮ್ಮಗಳ ಮನೆಗೆ ಹೋಗ್ಬೇಕಾಗ್ತೈತಿ. ಹೋದಾಗ ಏನು ಮಾಡೋದು ಮಹಾರಾಜರೇ? ಬೆಂಗಳೂರಾಗ ಕರೀತಾರ, ಅಲ್ಲಿ ಕರೀತಾರ, ಇಲ್ಲಿ ಕರೀತಾರ, ತೀರ್ಥಳ ಬಿಟ್ಟು ಹೋಗೋಕ್ಕಾಗ್ತೈತಿ. ಪ್ರತಿಮಾ ತಗೊಂಡ್ರೆ ಹೆಂಗೆ ಮಾಡೋದ? ಹಿಂಗೆಲ್ಲ ಭಾಳ ವಿಚಾರ ಮಾಡ್ತೀರಲ್ಲ ನೀವು. ಮಾಡಾಕಬೇಕಾಗ್ತೈತಿ ರೀ ಮಹಾರಾಜರೆಲ್ಲ ಹೌದಲ್ರಿ? ಮಾಡ್ತೀರಿಲ್ಲೋ? ಮಾಡೋರಿದ್ದಾರಿಲ್ಲೋ? ಇದಾರ. ಮತ್ತ ತಗೊಳಕಾಗಂಗಿಲ್ಲ. ಆದರೆ ಆ ವೃತ್ತ ಪಕ್ಷಿ ಕ್ಷಣದಲ್ಲಿ ವಿಚಾರ ಮಾಡ್ತದೆ. ಇನ್ನು ನಾಳೆ ಯಾವ ಆಹಾರ ಸಿಗ್ತಿತ್ತು ಇಲ್ಲೋ ಏನು ವಿಚಾರ ಮಾಡಂಗಿಲ್ಲ. ಮುನಿಗಳ ಚರಣದಲ್ಲಿ ಎಲ್ಲ ಪ್ರಕಾರ ಅಶುದ್ಧ ಆಹಾರ ತ್ಯಾಗ, ಶುದ್ಧವಾದಂಥ ಆಹಾರ ಸಿಕ್ಕಿದ್ರೆ ಮಾತ್ರ ಗ್ರಹಣ ಮಾಡ್ತೀನಿ ಅಂತೇಳಿ ಅಣುವ್ರತವನ್ನು ಗ್ರಹಣೆಯನ್ನು ಮಾಡ್ತದೆ. ಸಮ್ಯದೃಷ್ಟಿ ಆಗ್ತದೆ. ಮುನಿ ಮಹಾರಾಜರು ಅಳುವುದನ್ನು ನೋಡಿ ಉಪದೇಶವನ್ನು ಮಾಡ್ತಾರೆ. ಹೇ ಭವ್ಯಾತ್ಮ, ದುಃಖಿ ಆಗಬೇಡ. ಹಾಗೆ ನೀನು ಧೈರ್ಯವನ್ನು ಧಾರಣೆಯನ್ನು ಮಾಡು, ಧರ್ಮದಲ್ಲಿ ಶ್ರದ್ಧೆಯನ್ನು ಮಾಡು. ಜಿನೇಂದ್ರ ಭಗವಂತರು ಹೇಳಿದಂಥ ಧರ್ಮವು ಸರ್ವ ಜೀವಿಗಳ ಕಲ್ಯಾಣ ಮಾಡುವಂಥ ಧರ್ಮವಿದೆ. ಸಮೀಚೀನವನ್ನು ಗ್ರಹಣೆಯನ್ನು ಮಾಡು. ನಿಜವಾದ ದೇವ ಶಾಸ್ತ್ರ ಗುರುಗಳಲ್ಲಿ ಶ್ರದ್ಧೆಯನ್ನು ಮಾಡು. ಭಗವಂತರು ಹೇಳಿದಂಥ 7 ತತ್ವ, 9 ಪದಾರ್ಥ, 6 ದ್ರವ್ಯ, 2 ದ್ರವ್ಯ ಧರ್ಮದ ಮೇಲೆ ಶ್ರದ್ಧೆಯನ್ನು ಮಾಡು ನೀನು, ಮತ್ತು ನಿನ್ನ ಕಲ್ಯಾಣವಾಗ್ತದೆ. ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೋ. ಅದು ಸಮ್ಯಕ್ ದೃಷ್ಟಿ ಆಗ್ತದೆ, ಶ್ರದ್ಧೆ ಮಾಡ್ತದೆ ಜೀವ. ಕೊನೆಗೆ ಅಣುವ್ರತವನ್ನು ಗ್ರಹಣೆಯನ್ನು ಮಾಡ್ತದೆ. ಮುನಿಗಳು ಅದಕ್ಕೆ ಅಣುವ್ರತವನ್ನು ಕೊಟ್ಟು ಚಾರಣ ವೃದ್ಧಿ ಮುನಿ ಮಹಾರಾಜರು ಹಾಗೆ ರಾಮ, ಸೀತೆ ಮತ್ತು ಆ ಪಕ್ಷಿಗೆ ಆಶೀರ್ವಾದವನ್ನು ಮಾಡಿ ಸೀತೆಗೆ ಹೇಳ್ತಾರೆ, ಇಂದಿನಿಂದ ಈ ಗೃದ್ಧ ಪಕ್ಷಿಯ ಜೋಪಾನ ಮಾಡುವಂಥ ಜವಾಬ್ದಾರಿ ನಿಂದೇ ಅಮ್ಮ ಅಂತ ಹೇಳ್ತಾರೆ. ಯಾಕೆಂದರೆ ಇವತ್ತಿನಿಂದ ಅದು ಎಲ್ಲ ಪ್ರಕಾರದ ಮಾಂಸಾಹಾರವನ್ನು ತ್ಯಾಗ ಮಾಡಿದೆ. ಹಾಗೆ ಪ್ರಾಸುಕವಾದ ಭೋಜನವನ್ನು ಮಾಡುವಂಥ ಸಂಕಲ್ಪ ಮಾಡಿದೆ. ಇದಕ್ಕೆ ಪ್ರಾಸುಕವಾದ ಭೋಜನ, ನೀರಿನ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಸೀತೆಗೆ ಹೇಳ್ತಾರೆ. ಮತ್ತು ಮಹಾರಾಜರು ವಿಹಾರವನ್ನು ಮಾಡ್ತಾರೆ. ಸೀತಾ ಅದಕ್ಕೆ
ಏನಂತ ಹೆಸರಿಟ್ಟಿರ್ತಾಳೆ? ಏನು ಹೆಸರು ಗೊತ್ತಿಲ್ಲ? ಗೊತ್ತಿಲ್ಲ ನಿಮಗೆ? ಜಟಾಯು. ಜಟಾಯು ಅಂದರೆ ಜಟ್ನ ಹೋಗಿ ಪಟ್ಟಣ ಬರೆದಿರ್ತದ. ರಾಮಾಯಣ ಕೇಳಿಲ್ಲ? ರಾಮಾಯಣದಲ್ಲಿ ಗೃದ್ಧ ಪಕ್ಷಿ ಯಾರು? ಜಟಾಯು ಪಕ್ಷಿ. ಹಾಗೆ ಜಟ್ನ ಹೋಗಿ ಪಟ್ಟಣ ಬರೆದಿರ್ತದ. ಅಷ್ಟು ಬೇಗ ಹೋಗಿ ಬೇಗ ಬರ್ತದೆ. ಯಾವಾಗಲೂ ಸೀತೆ ಹತ್ರನೇ ಇರ್ತದೆ. ಸೀತೆ ತಾನು ಭೋಜನ ಆದಮೇಲೆ ಶುದ್ಧವಾದಂಥ ಭೋಜನವನ್ನು ಆ ಪಕ್ಷಿಗೂ ಭೋಜನ ಕೊಡ್ತದೆ. ಯಾವಾಗ ಸೀತೆಯೊಂದಿಗೆ ವಿಹಾರ ಮಾಡ್ತಾ ಇರ್ತದೆ ಅದು. ರಾಮ ಸೀತೆಯರೊಂದಿಗೆ ಬಹುಕಾಲ ತನಕನೂ ಒಂದಿಗೆ ಇರ್ತದೆ. ಕೊನೆಗೆ ಯಾವಾಗ ರಾವಣ ಸೀತೆಯನ್ನ ಕದ್ದು ಅಪಹರಿಸ್ತಾ ಇರ್ತಾನೆ, ರಾಮ ಲಕ್ಷ್ಮಣರು ಇಲ್ಲದಿರುವಂಥ ಸಮಯದಲ್ಲಿ, ಆ ಸಮಯದಲ್ಲಿ ಜಟಾಯು ಪಕ್ಷಿ ತಡಿಲಿಕ್ಕೆ ಹೋಗ್ತದೆ, ಆತನನ್ನು ತಡೆದು ನಿಲ್ಲಿಸ್ತದೆ. ಆದರೆ ರಾವಣ ಅದನ್ನೇನು ಮಾಡ್ತಾನೆ? ಆನಂತೂ ಬಹಳ ಶಕ್ತಿಶಾಲಿ ರಾವಣ, 3 ಖಂಡದ ಅಧಿಪತಿ ಇರ್ತಾನಾತ. ಈ ವೃದ್ಧ ಪಕ್ಷಿ ಎಲ್ಲಿ ತಡಿಬೇಕ್ರಿ? ಹಾಗೆ ಆತನು ಅದನ್ನು ಆಯುಧದಿಂದ ತಿವಿದು ಕೆಳಗೆ ಚೆಲ್ಲುತ್ತಾನೆ. ನೆಲದ ಬಂದು ಸಾಯುವಂಥ ಸ್ಥಿತಿಯಲ್ಲಿ ಬಿದ್ದಿರ್ತದೆ. ಯಾವಾಗ ರಾಮ ಏನು ಮಾಡ್ತಾನೆ? ಸಂಚಾರ ಮಾಡ್ತಾ ಹೋಗ್ತಾನೆ, ಹುಡುಕ್ತಾ ಹೋಗ್ತಾನೆ. ಸೀತೆ ಕಳೆದು ಹೋದಾಗ ದುಃಖಿಯಾಗಿ ಎಲ್ಲ ಮರ ಗಿಡಗಳನ್ನು ಕೇಳ್ತಾ ಹೋಗ್ತಾ ಇರ್ತಾನೆ. ಒಂದು ಮರದ ಬುಡದಲ್ಲಿ ಬಿದ್ದುಕೊಂಡಿರ್ತದೆ. ಇನ್ನು ಸಾಯುವಂಥ ಸ್ಥಿತಿ ಇರ್ತದೆ, ಒದ್ದಾಡ್ತಾ ಇರ್ತದೆ. ಆಗ ಇನ್ನೇನು ಅದು ಸಮಾಧಿಯಾಗ್ತದೆ ಗೊತ್ತಾಗಿ ರಾಮ ಅದಕ್ಕೆ ಸಮಾಧಿಯನ್ನು ಮಾಡಿಸ್ತಾನೆ. ನಮೋಕಾರ ಮಂತ್ರವನ್ನು ಹೇಳಿ ಎಲ್ಲ ಪ್ರಕಾರದ ಆಹಾರ ತ್ಯಾಗವನ್ನು ಮಾಡಿಸಿ ಆ ಜಟಾಯು ಪಕ್ಷಿಗೆ ಸಮಾಧಿಯನ್ನು ಮಾಡಿಸ್ತಾನೆ. ಮತ್ತು ಅದು ನಮೋಕಾರ ಮಂತ್ರವನ್ನು ಆಲಿಸ್ತಾ ಮರಣವನ್ನು ಹೊಂದಿ ಸ್ವರ್ಗದಲ್ಲಿ ದೇವಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಳ್ತದೆ. ಮತ್ತು ಯಾವಾಗ ರಾವಣನೊಂದಿಗೆ ಯುದ್ಧವಾಗ್ತಾ ಇರ್ತದೆ, ಆಗ ಬಂದು ರಾಮ ಲಕ್ಷ್ಮಣರಿಗೆ ವಿಶೇಷವಾದಂಥ ರಥ ಮತ್ತು ವಿದ್ಯೆಗಳನ್ನು, ಶಸ್ತ್ರಗಳನ್ನು ಎಲ್ಲೋ ಪ್ರದಾನ ಮಾಡ್ತಾನೆ ಜಟಾಯು ಪಕ್ಷಿ ದೇವ ಬಂದು. ಹಾಗೆಯೇ ಪೂರ್ವಜನ್ಮದಲ್ಲಿ ಮಾಡಿರುವಂಥ ಪುಣ್ಯದಿಂದ ದೇವತೆಗಳು ಬಂದು ಸಹಾಯವನ್ನು ಮಾಡ್ತಾರೆ. ಮತ್ತು ಪೂರ್ವಜನ್ಮದಲ್ಲಿ ಏನಾದರೂ ಅವರಿಗೆ ಅಹಿತವನ್ನು ಮಾಡಿದರೆ ಅವರೇನು ಮಾಡ್ತಾರೆ? ಬಂದು ಇಲ್ಲಿ ಉಪಸರ್ಗವನ್ನು ಮಾಡ್ತಾರೆ. ದೇವತೆಗಳಿಗೆ ಬಹಳ ಶಕ್ತಿ ಇರ್ತದೆ. ಅವರು ಉಪಸರ್ಗವನ್ನು ಮಾಡ್ಬೋದು, ಉಪದ್ರವವನ್ನು ಕೊಡ್ಬೋದು. ಮತ್ತು ಸುಮ್ಮನೆ ಕರೆದ್ರೆಲ್ಲ ಬರೋಂಗಿಲ್ಲ. ಸುಮ್ಮನೆ ಕರೆದು ಬರೋಕ್ಕೆ ಅವರು ತಮ್ಮ ಭೋಗದಲ್ಲಿ ತಣ್ಣೀರಾಗಿರ್ತಾರೆ. ನಿಮಗೇನು ಪುರುಸೋತಿ ಐತಂದ್ರೆ ಯಾರು ಕರೆದ್ರೆ ಹೋಗ್ತೀರ ನೀವು? ಬರ್ರಿ ಅಂತ ನೀವು ಕರೆದ್ರೆ ಹೋಗ್ತೀರೇನ್ರಿ? ಕೆಲಸ ಇಲ್ದಿರ ಹೋಗ್ತೀರೇನ್ರಿ ನೀವು? ಯಾರ ಮನೆಗೆ? ಅವರು ಪಾವಣಿಯವ್ರ ಮನೆಗೆ ಕೆಲಸ ಇದ್ರೆ ಹೋಗ್ತೀರಿ? ಪಾವಣಿಯವ್ರ ಮನೆಗೆ ಹೋಗ್ಬೇಕಂದ್ರೆ ನಾವು ಕೆಲಸ ಇದ್ರೆ ಹೋಗಾರ ನೀವು. ಇನ್ನು ಉಳ್ಕಿರೋ ಕರೆದ್ರೆ ಹೋಗ್ತೀರೇನ್ರಿ ನೀವು? ಹಂಗೆ ದೇವತೆಗಳು ಸಹ ಸುಮ್ಮನೆ ಎಲ್ಲೂ ಸಹ ಹೋಗಂಗಿಲ್ಲ. ಮತ್ತು ಇಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ನೋಡ್ರಿ. ದೇವಶಾಸ್ತ್ರ गुरुओं की समागमन से आत्मानुभूति अनंतानुबंधी कषाय नष्ट हो जाती है। जैसे पुलिस को देखकर शराबी का नशा उतर जाता है, वैसे ही और इंद्रभूति का पूछने जा रहा था, यहाँ भी बोलता जा रहा था। और मानस्तंभ देखते ही उसका मान समाप्त हो गया है और उड़न हो गया है। जब चिकित्सा के योग्य हो गया है और दीक्षा की प्रार्थना करने गया और दीक्षित होकर महावीर भगवान का प्रथम शिष्य गणधर बन गया है। ಇಂದ್ರಭೂತಿ ಏನು ಮಾಡಿದೆ ಹೇಳ್ರಿ? ದೇವಶಾಸ್ತ್ರ ಗುರುಗಳ ಸಮಾಗಮನದಿಂದ ಅನಂತಾನುಬಂಧಿ ಕಷಾಯ ಏನಾಗ್ತದೆ? ನಷ್ಟ ಆಗಿ ಹೋಗ್ತದೆ. ಮತ್ತು ಯಾವ ರೀತಿ ಪೊಲೀಸರು ನೋಡ್ರ ಸರಾಯಿ ಕುಡಿದ ಮನುಷ್ಯ ಯದ್ವಾ ಮಾತಾಡ್ತಾ ಇರ್ತಾನೆ. ಪೊಲೀಸರು ಬಂದ್ರಂದ್ರೆ ಸೀದಾ ನೆಟ್ಕತ್ತಾನ. ಪೊಲೀಸರು ನೋಡ್ರೆ
ಪೊಲೀಸರು ಇಳಿದ ಹೊತ್ತ ಪುರ ಸರಿಯಾಗಿ ನೆಸಾಲ ಇಳದೇ ಬಿಡ್ತಿತ್ತು ಪುರ ಪೊಲೀಸರು ನೋಡ್ರು ಸಾಕ. ಅದೇ ರೀತಿ पुलिस को देकर नशा उतर जाता है, वैसे ही ಇಂದ್ರಭೂತಿ ಏನಿದೆ ಹೇಳ್ರಿ, 500 ಜನ ಆತನ ಶಿಷ್ಯರಿರ್ತಾರೆ ಮತ್ತು ಆತನು ವೇದವನ್ನು ಪಠನೆಯನ್ನು ಮಾಡ್ತಾ ನಾನೇ ಬಹಳ ದೊಡ್ಡ ಏನು ಹೇಳ್ರಿ, ದೊಡ್ಡ ನಾನು ಪಂಡಿತ, ನನ್ನಷ್ಟು ಜ್ಞಾನಿಗಳು ಯಾರೂ ಇಲ್ಲ ಎಂದು ಆತನು ಅಹಂಕಾರಿಯಾಗಿರ್ತಾನಾತ. ಹಾಗೆ ಆದರೆ ಯಾವಾಗ ಆತನು ಮಹಾವೀರ ಸಂವತ್ಸರಣದಲ್ಲಿ ಹೋಗ್ತಾನೆ, ಹೇಳ್ತಾ ಹೋಗ್ತಾನೆ, ಹಾಗೆ ಜುಟ್ಟ ಗೆಟ್ಟು ಹಾಕೊಂಡು ಹೋಗ್ತಾನಂತ. ಏನು ಮಾಡ್ತಾನೆ ಹೇಳ್ರಿ, ಈ ಜುಟ್ಟ ಬಿಚ್ಚಬೇಕಂದ್ರೆ ನಾವಲ್ಲಿ ಮಹಾವೀರರ ಹತ್ರ ಹೋಗಿ ವಾದ ವಿವಾದ ಮಾಡಿ ಗೆದ್ದ ಮೇಲೆ ಬಿಚ್ಚದಂತೆ. ಎಲ್ಲ ಶಿಷ್ಯರು ಕರ್ಕೊಂಡು ಹೋಗ್ತಾನಾತ. ಮತ್ತೆ ಹೋದಾಗ ಅಲ್ಲಿ ಯಾವಾಗ ಮಾನಸ್ತಂಭ ನೋಡ್ತಾನ, ಮಾನಸ್ತಂಭ ನೋಡ್ತಾ ಇದ್ದಾಗಲೇ ಮಾನ ನಷ್ಟವಾಗಿ ಹೋಗ್ತದೆ, ಅಭಿಮಾನ ಎಲ್ಲ. ಅದ್ರ ನಮಗನಿಸ್ತೈತಿ ದಕ್ಷಿಣದಾಗ ಮಾನಸ್ತಂಭ ಇಲ್ಲದೆ ಮಂದಿರ ಮಾಡಂಗಿಲ್ಲ ಜನ. ಜೈನ ಮಂದಿರ ಉತ್ತರದಾಗೆಲ್ಲ ವಿಶೇಷ ಇಲ್ಲ ಮಾನಸ್ತಂಭಕ್ಕೆ, ಎಲ್ಲೋ ಮಾಡ್ತಾರೆ, ಕ್ಷೇತ್ರದಾಗ ಮಾಡ್ತಾರೆ, ಒಂದೊಂದು ಕಡೆ ಇರ್ತದೆ, ಭಾಳ ಕಮ್ಮಿ ರೀ. ಮಂದಿರ ಭಾಳ ಇರ್ತಾವ, ಗಲ್ಲಿ ಗಲ್ಲಿನ ಮಂದಿರ ಇದಾವ, ದೊಡ್ಡ ದೊಡ್ಡ ವಿಶಾಲ ಮಂದಿರ ಇದಾವ, ಸಾವಿರಾರು ಜನ ಪೂಜೆ ಮಾಡುವಂಥ ಮಂದಿರ ಇದಾವ, 2-3 ಸಾವಿರ ಜನ ಬಸ್ತಿಯೊಳಗೆ ಪೂಜೆ ಮಾಡುವಂಥ ಮಂದಿರಗಳಿದಾವ ಜಬಲ್ಪುರದಲ್ಲೆಲ್ಲ. ಆದ್ರೆ ಮಾನಸ್ತಂಭ ವಿಶೇಷ ಇಲ್ಲ ಎಲ್ಲ ಕಡೆ. ಆದ್ರೆ ದಕ್ಷಿಣದಾಗ ಸಣ್ಣದು ಒಂದು ಮಂದಿರ ಮಾಡಿದ್ರು ಮಾನಸ್ತಂಭ ಬೇಕಾ, ಏನು ಹೇಳ್ರಿ, ಮಾನಸ್ತಂಭ ಬೇಕೇ ಬೇಕಂತಾರ. ಆದ್ರ ಮಾನಸ್ತಂಭ ಇಟ್ಕೊಂಡೇ ಮಾನ ಜಾಸ್ತಿ ಆಗತೈತೆ ಅನಿಸ್ತೈತಿ ನಮಗ. ನಂದು ಮಾನಸ್ತಂಭ, ನನ್ನ ಮಾನಸ್ತಂಭ, ನಾನು ಮಾಡಿದ್ದ, ನಾನು ಕೊಟ್ಟಿದ್ದ, ಇಷ್ಟು ಮಾನ ರೀ. ಮಾನ ಮಾಡೋ ಸಂಬಂಧ ಮಾನಸ್ತಂಭ ಕೊಟ್ಟಿರು ಅನ್ನೋ, ಮಾನ ಕಸಾಯ ಕಮ್ಮಿ ಮಾಡೋ ಸಂಬಂಧ ಕೊಟ್ಟಿದ್ರು, ನೋಡಿದಾಗೆಲ್ಲ ಮಾನ ಆಗ್ತೈತಿ, ಅಭಿಮಾನ. ಏನು ಹೇಳ್ರಿ, ಇಷ್ಟು ಕೆಲವು ಊರಾಗಂತ ಭಾಳ ಕೆಟ್ಟ ಮಾನಸ್ತಂಭ ಕೊಟ್ಕೊಂಡು ಇಷ್ಟು ಲಡಾಯಿ ಮಾಡ್ತಾರ. ಮಾನಸ್ತಂಭ, ನನ್ನ ಮಾನಸ್ತಂಭ, ನಂದು ಕೇಳಬಾರ್ದು, ಕಿತ್ತಬಾರ್ದು, ಹಂಗಿಡಬಾರ್ದು, ಹಿಂಗಿಡಬಾರ್ದು, ಭಾಳ ರೀ. ಅದಂತೂ ಐತಿ. ಮತ್ತು ಬಂದವರೆಲ್ಲ ನೋಡ್ತಾರಲ್ಲ ಮಾನಸ್ತಂಭ, ಕೊಟ್ಟವಂಗ ಆಗಕತ್ತಿತ್ತಂದ್ರೆ ಮತ್ತು ನೋಡಿದವ್ರಿಗೂ ಆಗೋದಲ್ಲ. ಮತ್ತು ನೋಡಿದವ್ರಿಗೂ ನಮಗೆ ಅನಿಸೈತಿ ಹೆಚ್ಚುವಲಿ ಹಂಗೆ ಆಗಬಾರ್ದ, ಮಾನಸ್ತಂಭ ನೋಡಿ ಮಾನ ಕಷಾಯ ಎಲ್ಲ ಶಾಸ್ತ್ರ ನಷ್ಟ ಆಗ್ತೈತಿ ಅಂತ ಹೇಳ್ಯಾರ. ಆದ್ರೆ ಇಲ್ಲಿ ಮಾನ ಕಷಾಯ ಹೆಚ್ಚಾಗತೈತಿ. ಯಾಕಂದ್ರೆ ಆ ಜೀವಿ ಕರ್ಮನ ಹಂಗೆ ಐತೆ ಅನಿಸೈತಿ. ಅದಕ್ಕೆ ಮಾನಸ್ತಂಭನ ಇಟ್ಕೊಂಡ, ಮಾನಸ್ತಂಭ ಬೇಕು, ಆದ್ರೆ ಮಾನ ಮಾಡಬಾರ್ದು. ಕೊಟ್ಟು ಹೇಳಾದ ದೂರ, ಮಾನ ಮಾಡ ದೂರ. ನೋಡಿ, ಈ ಕೈ ಕೊಟ್ರ ಈ ಕೈ ಗೊತ್ತಾಗಬಾರ್ದ, ಯಾರಿಗೆ ಗೊತ್ತಾಗಬಾರ್ದ. ಇವ್ರು ಉದ್ದ ಲೀಸ್ಟ್ ಬರ್ಸಿ ಅವನು ಮತ್ತೆ ಇವ್ರು ಹಿಂದಿನವರು ಮಾನ ಮಾಡ್ಕೊಂತಿರ್ಬೇಕ. ನಮ್ಮ ಅಪ್ಪ ಕೊಟ್ಟಿದ್ದ, ನಮ್ಮ ಅಜ್ಜಿ ಕೊಟ್ಟಿದ್ದ, ಏನು ಹೇಳ್ಬೇಕ, ಅಲ್ಲಿ ಹೆಸರು ಬರ್ತಿರ್ತಾರಲ್ಲ ಹೇಳ್ಕೊಂತಿರ್ತಾರ, ಅವನು ಮಾನ ಮಾಡೋ. ಮತ್ತ ಇವ್ರ ನಂತರ ಅವ್ರು ಬರ್ತಾರಲ್ಲ, ಒಂದು 100 ವರ್ಷದ ನಂತರ, ಅವನು ನಮ್ಮ ಅಜ್ಜಿ ಕೊಟ್ಟು ಮಾನಸ್ತಂಭ ಮುಟ್ರ ನೋಡ್ರಿ ನೀವು ನಾವು. ಹಾ ನೋಡ್ರಿ, ಭಾಳ ಕಡೆಗೆ ಐತಿ. ಬಹುಲತಾ ಅಪೇಕ್ಷೆ ಹೇಳಾಕತ್ತೀವಿ, ಎಲ್ಲ ಕಡೆಗಿಲ್ಲ. ಅಂದ್ರ ಬಹುಲತಾ ಹೇಳಾಕತ್ತೀವಿ ಬಹಳಷ್ಟ. ಏನು ಹೇಳ್ರಿ, ಹಾ ನೋಡ್ರಿ, ಹಂಗಾಗಬಾರ್ದು. ಭವ್ಯಾತ್ಮರು ಮಾನ ಮಾಡಂಗಿಲ್ಲ ಬಂಧುಗಳೇ. ಮಾನಸ್ತಂಭ ನೋಡೋದ್ರಿಂದ ಭವ್ಯಾತ್ಮರ ಮಾನ ಕಷಾಯ ನಷ್ಟವಾಗಿ ಹೋಗ್ತದೆ. ಹಾಗೆ ಮಿಥ್ಯಾಕರ್ಮದ ಉದಯದಿಂದಲೇ ಜೀವಿಗಳು ಮಾನ ಕಷಾಯವನ್ನು ಮಾಡ್ತಾರೆ. ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯದಲ್ಲಿ ಬಂದು ಮಾನ ಕಷಾಯ ಎಲ್ಲ ಕಮ್ಮಿ ಆಗ್ತೈತಿ, ಜಾಸ್ತಿ ಆಗಂಗಿಲ್ಲ. ಇನ್ನೂ ಜಾಸ್ತಿ ಆಗಕತ್ತಂದ್ರ ವಿನಾಶಕಾಲೇನ ವಿಪರೀತ ಬುದ್ಧಿ. ದೇವಶಾಸ್ತ್ರ ಗುರು ಚರಣದಾಗ ಬಂದು ಮಾನ ಮಾಡಕತ್ತಾರ, ಕಷಾಯ ಜಾಸ್ತಿ ಆಗಕತ್ತೈತಿ ಅಂದ್ರ ವಿಪರೀತವಾದ ಬುದ್ಧಿ ಓಡ್ತೈತಂದ್ರ ವಿನಾಶ ಹತ್ರ ಐತಿ ಅಂತ ಅರ್ಥ. ಹಾಗೇನೆ ಅಷ್ಟೇ ಅಲ್ಲ, ಆತನು ಹೇಳ್ತಾ ಬರ್ತಾ ಇರ್ತಾನೆ. ಮತ್ತು ಮಾನಸ್ತಂಭ ನೋಡ್ತಾ ಇದ್ದಾಗಲೇ ಆತನಿಗೆ ಏನಾಗ್ತದೆ, ಕಷಾಯಿಗಳೆಲ್ಲ ಇಳಿದು ಹೋಗ್ತೈತಿ ಮತ್ತು ಚಿಕಿತ್ಸೆಗೆ ಯೋಗ್ಯನಾಗಿ ಬಿಡ್ತಾನ ಆತ. ಭಗವಂತರ ಆತನೆಲ್ಲ
ರೋಗಿ ಚಿಕಿತ್ಸೆ ಮಾಡ್ತಾರಲ್ಲ, ಚಿಕಿತ್ಸೆಗೆ ಯೋಗ್ಯ ಇದ್ದಾಗ ರೋಗಿ ವೈದ್ಯರು ಚಿಕಿತ್ಸೆ ಮಾಡ್ತಾರ, ಯೋಗ್ಯ ಇಲ್ಲದಾಗ ಹೆಂಗೆ ಆಗ್ತಾರ? ಹಾಗಂಗಿಲ್ಲ. ಅಂದರೆ ಪಂಚಲಬ್ಧಿ ಏನಾಗ್ತದ? ಪ್ರಾಪ್ತವಾಗ್ತದ. ಪಂಚಲಬ್ಧಿ ಕರಣವೃದ್ಧಿ ಒಂದಿಗೆ ಉಳಿದಂಥ 4 ಲಬ್ಧಿಗಳಾಗ್ತದ ಮತ್ತು ಸಮ್ಯಕ್ ದೃಷ್ಟಿ ಆಗ್ತಾನ. ದೀಕ್ಷೆಗೆ ಪ್ರಾರ್ಥನಾ ಮಾಡ್ತಾನಾತ. ಹೆಂಗ ಚೋಟಿ ಜುಟ್ಟಿಗೆ ಗಂಟು ಹಾಕ ಬಂದಿದ್ದ ಹಾಗೆ ಆ ಜುಟ್ಟು ಗಂಟು ಸಮೇತ ಕಿತ್ತು ಒಗಿತಾನಾತ, ಬಿಚ್ಚಂಗಿಲ್ಲ, ಏನು ಮಾಡಂಗಿಲ್ಲ. ಸಂಸಾರದ ಮಿಥ್ಯಾತ್ವದ ಘಾಟ ಏನು ಮಾಡ್ತಾನಾತ? ಆ ಕೂದಲ ಗಂಟು ಸಮೇತವಾಗಿ ಕಿತ್ತು ಒಗಿತಾನ, ಪ್ರಾರ್ಥನಾ ಮಾಡ್ತಾನ ದೀಕ್ಷಾಗ. ಮತ್ತು ದೀಕ್ಷಿತ್ ಹೋಕರ್ ಮಾಮೀರ ಭಗವಂತನ ಪ್ರಥಮ ಶಿಷ್ಯನಾಗ್ತಾನ. ಅಷ್ಟೇ ಅಲ್ಲ, ಮತ್ತು ಪ್ರಮುಖ ಮೊದಲನೇ ಗಣಧರ ಆಗ್ತಾರ. ಯಾರು? ಗೌತಮ ಅಂದರೆ ಬ್ರಾಹ್ಮಣನಾದಂಥವನು. ಕ್ಷಮೆ ಆಯಿತು. ಆಚಾರ್ಯ ಭಗವಂತರು ಭಾಳ ಚಂದ ಹೇಳ್ಯಾರ ಇದ್ರಾಗೆ, ಮುಂದಿಂದೆಲ್ಲ ನೋಡೋನು. ಹಾಗೆ ಭಗವಾನ್ ಕಾ ಪಕ್ಷ ಲೇತೆ ಹಿ ಸಬ್ ಪಕ್ಷ ವಿಪಕ್ಷ ಸಮಾಪ್ತ ಹೋ ಜಾತಿ ಹೈ. ಆಚಾರ್ಯ ಭಗವಂತರು ಏನು ಹೇಳ್ತಾರಂದ್ರೆ, ಆಚಾರ್ಯ ಭಗವಂತರ ದಿವ್ಯವಾಣಿ ನೋಡ್ರಿ, ಇದ್ರಾಗ ಎಷ್ಟಿದಾವೆ ಹೇಳ್ರಿ? 7322 ಪಾಯಿಂಟ್ ಇದಾವೆ ಇದ್ರಾಗ. ಇಂಥ ವಾಕ್ಯ ರೀ, ಅಮೂಲ್ಯವಾದಂಥ ದಿವ್ಯವಾಣಿ. ಆಗ ಒಂದೊಂದು ವಾಕ್ಯದಾಗ ಇಷ್ಟು ಸಾರ ಐತೆ ನೋಡ್ರಿ. ಇನ್ನು ಇದೆಲ್ಲ ಪೂರ್ಣ ಎಷ್ಟಿರ್ಬೇಕು ಇದ್ರಾಗ? ಮತ್ತು ಪೂರ ಅಧ್ಯಾತ್ಮಕ ಐತಿ. ಆಚಾರ್ಯ ಭಗವಂತರ ಆ ಕಡೆ ಈ ಕಡೆ ಮಾತಾಡಂಗಿಲ್ಲ, ಇದ್ರಾಗ ಏನೂ ಮಾತಾಡಿಲ್ಲ. ಪೂರ ಶಾಸ್ತ್ರದೇ ಮಾತಾಡ್ಯಾರ. ಶಾಸ್ತ್ರ ಸಮೇತವಾಗಿ ಹೇಳ್ಯಾರ ಪೂರ. ಬೇರೆ ಯಾವ್ದು ಆ ಕಡೆ ಈ ಕಡೆ ಬೇರೆ ಯಾವುದೇ ರೀತಿಯಾದಂಥ ಮಜಾಕ್ ಗಿಜಾಕ್ ಯಾವ ವಿಚಾರ ಇದೇ ಶಬ್ದ ಇಲ್ಲಿದ್ರ. ಪೂರ್ಣ ಅಧ್ಯಾತ್ಮದ ಕಡೆಗೆ, ಆತ್ಮದ ಉನ್ನತಿ ಕಡೆಗೆ ಕೊಂಡೊಯ್ಯತಕ್ಕಂಥ ಪೂರ್ಣವಾದಂಥ ಭುವಿ ಜೀವಿಗಳ ಉದ್ಧಾರಕ್ಕಾಗಿ ಒಂದು ವಾಕ್ಯ ಓದುದ್ರಾಗ ದಿಸ ಅವ್ರ ದೆಸ 2 ಬದಲಾಗ್ತದೆ. ಅಂದ್ರೆ ಒಂದು ಶಬ್ದವನ್ನು ಓದಿ ಅರ್ಥ ಮಾಡ್ಕೊಂಡ್ರ ದಿಸ ಮತ್ತು ದೆಸ. ದೆಸ ಅಂದ್ರೆ ಯೋಗ್ಯತಾ ಗುಣ ರೀ, ಯೋಗ್ಯ ಗುಣ. ದಶ ಒಳ್ಳೆಯಾದಂಥ ಯೋಗ್ಯವಾದಂಥ ಗುಣಗಳು, ಯೋಗ್ಯವಾದಂಥ ವೈಭವಗಳು. ದಿಸ ಕೆಳಗಿನ ದಿಸ ಮ್ಯಾಲ ದಿಸ ಆಗ್ತೈತಿ, ಕೆಳಗೆ ಹೋಗಾರ ದಿಸ ಏನಾಗ್ತೈತಿ? ಮೇಲಾಗಿ ಬಿಡ್ತೈತಿ. ಅಂದ್ರ ಸ್ವರ್ಗದ ಕಡೆ ಮುಖ ಆಗ್ತದ. ಭಗವಾನ್ ಕಾ ಪಕ್ಷ ಲೇತೇಹಿ. ಬಂಧುಗಳೇ, ನಿಮ್ಮೆಲ್ಲರ ಪಕ್ಷ ಯಾವ್ದ್ರಿ? ಓಟ್ ಯಾವ್ದಕ್ಕೆ ಹಾಕ್ತೀರಿ? ಅಮೂಲ್ಯ ಓಟ್ ಐತಿಯಾ? ಓಟ್ ಹಾಳು ಮಾಡಬಾರ್ದ. ಪ್ರಜಾಪ್ರಭುತ್ವ ಐತಿ, ಏನು ಮಾಡ್ಬೇಕು ಹೇಳಿ? ಓಟ್ ಹಾಕೇ ಬೇಕ. ಹಾಕಿಲ್ಲ ಅಂದ್ರ ನಿಮ್ಮ ಆಧಾರ್ ಕಾರ್ಡ್ 2-3 ಸಲ ಓಟ್ ಹಾಕಿಲ್ಲ ಅಂದ್ರ ಆಧಾರ್ ಕಾರ್ಡ್ ಏನು ಮಾಡ್ತಾರ್ರಿ? ಗೋಲ್ ಹಾಕ್ತೈತದ. ಮತ್ತು ಅದಕ್ಕೆ ಓಟ್ ಹಾಕಕ್ಕೆ ಹೋಗ್ತೀರಿಲ್ಲ. ಹಂಗೆ ಆ ಓಟ್ ಕೇಳಾಕತ್ತಿಲ್ಲ ನಾವಿಲ್ಲಿ. ಓಟ್ ಬೇರೆನೇ ಕೇಳಾಕತ್ತೀವಿ ನಾವಿಲ್ಲಿ. ಓಟ್ ಅಂದ್ರೆ ಭಗವಂತರ ಪಕ್ಷ, ಭಗವಂತರ ಕಡೆಗೆ, ಭಗವಂತರ ಪಕ್ಷಕ್ಕೆ ಓಟ್ ಹಾಕಬೇಕ. ಅಂದರೆ ಭಗವಾನ್ ಕಾ ಪಕ್ಷ ಲೇತಿಹಿ, ಭಗವಂತರ ಪಕ್ಷವನ್ನ ಹೇಳಿ ಲೇತಿಹಿ ಸಬ್ ಪಕ್ಷ ವಿಪಕ್ಷ ಸಮಾಪ್ತ ಹೋ ಜಾತಿ ಹೇ. ಎಲ್ಲ ಪಕ್ಷ ಮತ್ತು ಎಲ್ಲ ವಿರುದ್ಧವಾದಂಥ ವಿಪಕ್ಷಗಳು ಎಲ್ಲ ಏನಾಗ್ತದ? ಸಮಾಪ್ತವಾಗ್ತದ. ಎಲ್ಲ ರೀತಿಯಾದಂಥ ಸಂಸಾರದ ಎಷ್ಟು ಪಕ್ಷಗಳಿದಾವ? ಅನಂತ ಪಕ್ಷಗಳಿದಾವ ಸಂಸಾರದಾಗ. ಮೋಕ್ಷದ ಪಕ್ಷ ಒಂದೇ, ಮೋಕ್ಷಕ್ಕೆ ಹೋಗುವಂಥ ಪಥ ಒಂದೇ ಇದೆ, ಪಕ್ಷ ಒಂದೇ ಇದೆ. ನೀ ಜಿನೇಂದ್ರ ಭಗವಂತರ ಪಕ್ಷ ತಗೊಂಡ್ರಿ, ಜಿನೇಂದ್ರ ಭಗವಂತರ ಪಥ ಹೇಳಿದ್ರಿ ಅಂತ ನಿಮಗಂತೂ ಮೋಕ್ಷ निश्चितवागैति। भगवान का पक्ष संसार से पार लगा देता है, पर पक्ष पक्षपात संसार का विस्तार करा लेता है। आचार्य ಏನು ಹೇಳ್ತಾರ, ಭಗವಂತರ ಪಕ್ಷ ಸಂಸಾರದಿಂದ ಪಾರ ಮಾಡ್ತೈತಿ. ನೀವೆಲ್ಲ ಪಕ್ಷ ಮಾಡ್ಕೊಂಡಿರಲಿಲ್ಲ, ನಿಮ್ಮ ಪಕ್ಷ ಯಾವುದ್ರಿ?
ನಿಮ್ಮ ಪಕ್ಷ ಯಾವ್ದ್ರಿ ಅಜ್ಜ? ನಿದ್ದೆಗೆ ಹೇಳಲು ಕೇಳಿದ್ರು ಓಟ್ ಇದಕ್ಕೆ ಒತ್ತಬೇಕ, ನೋಟ ಕೊಟ್ರಂದ್ರೆ ಓಟ್ ಹಾಕಬಾರ್ದು ಮತ್ತ. ಗರಿ ಗರಿ ನೋಟ್ ಕೊಡ್ತಾರ. ನೋಟ ಮನೆಯಾಗ ಒಗ್ದು ಹೋಗ್ತಾರೆ, ಬ್ಯಾಡ ಅಂದ್ರೆ ಕೇಳಂಗಿಲ್ಲ ಅವ್ರ. ಮತ್ತು ನೋಡಿ ಓಟ್ ಹಾಕಬೇಡ್ರಿ. ಏನು ಮಾಡ್ರಿ? ಪಕ್ಷ ನೋಡಿ ಏನು ಮಾಡ್ರಿ? ಓಟ್ ಹಾಕ್ರಿ. ಅಂದರೆ ಜಿನೇಂದ್ರ ಭಗವಂತರ ಪಕ್ಷಕ್ಕ ನಿದ್ಗಣ್ಣ ಕೇಳಿದ್ರು, ಅದಕ್ಕೆ ಹಾಕಬೇಕಾ ಓಟ. ಓ ಹಿಂಗ ಯಾರು ನೋಡ್ರಿ, ಅವ್ರು ಎಟ್ಟಾರು ಬರ್ಕೊಂಡು ಹೋಗೋಲ್ದ, ಅದು ಏನಾಡು ಮಾಡೋಲ್ದ. ಆದ್ರ ನೀವು ಎಲ್ಲಿ ಓಟ್ ಹಾಕ್ಬೇಕಾ ಅಲ್ಲೇ ಹಾಕಬೇಕ. ಮತ್ತು ಎಲ್ಲ ಶ್ರದ್ಧಾ ಇಡ್ಬೇಕಾ ಅಲ್ಲ ಶ್ರದ್ಧಾನೇ ಇಡ್ಬೇಕ. ಇದೇನು ನಾರಿಯಲ್ಲ ಅಲ್ಲ, ಹೋದಲ್ಲೆಲ್ಲ ಬಡ್ಕೊಂಡು ಬರಾಕ. ಇದು ರಿಯಲ್ ಐತಿದ. ಏನು ಹೇಳ್ರಿ? ರಿಯಲ್ ಐತಿದ. ಇದು ನಾರಿಯಲ್ಲ ಅಂದ್ರೆ ತೆಂಗಿನಕಾಯಿ ಗುಂಡುಗಲ್ ಬಿಡಿಸಿಕ್ರು ಬಡಿಯೋದ ಅದಕ್ಕೆ. ಗುಂಡುಗಲ್ಲಿಗೂ ಸಹ ಬಡಿಯೋದಿರ್ತೈತಿ, ಮತ್ತು ಹೋಳು ಮಾಡ್ಕೊಂಡು ಬರ್ತಾರೆ ಅದನ್ನ. ಆದ್ರೆ ಇದನ್ನ ನಾರಿಯಲ್ ಅಲ್ಲ, ಇದ ಏನಿದ? ರಿಯಲ್ ಐತಿದ. ಎಲ್ಲಿ ರಿಯಲ್ ಐತಿ? ನಿಜವಾದ ದೇವ ಶಾಸ್ತ್ರ ಗುರುಗಳೆಲ್ಲಿದಾರ? ಕರೆ ಧರ್ಮ ಐತಿ, ಕರೆ ಮಾರ್ಗ ಐತಿ. ಹಂಗೆ ಅಲ್ಲೇನು ಮಾಡೋದೈತಿ? ಶ್ರದ್ಧಾ ಮಾಡೋದೈತಿ ಬಂಧುಗಳೇ. ಮತ್ತು ವಿಪಕ್ಷ ಏನಾಗ್ತದೆ ಸಂಸಾರಕ್ಕೆ? ಭಗವಾನ್ ಕಾ ಪಕ್ಷ ಲೇತೆ ಹಿ ಸಂಸಾರದ ಪಕ್ಷ ಏನಾಗ್ತದಲ್ಲ ಪಾರ ಆಗ್ತದ, ದೂರ ಆಗ್ತದ. ಮತ್ತು ಪಕ್ಷಪಾತ ಸಂಸಾರ ಕಾ ವಿಸ್ತಾರ ಕರಾ ಲೇತಾ ಹೇ. ಯಾರು ಪಕ್ಷಪಾತ ಮಾಡ್ತಾರೆ, ಯಾರು ಪಕ್ಷಪಾತವನ್ನು ಮಾಡ್ತಾರೆ, ಹಾಗೆ ತಗೊಳ್ಳೋದಿಲ್ಲಿ, ಹಾಕೋದು ಓಟಲ್ಲಿ. ನೋಟ್ ತಗೊಳ್ಳೋದಿಲ್ಲಿ, ಓಟ್ ಹಾಕದ ಇನ್ನೊಬ್ಬರಿಗೆ, ಅವರ ಸಂಸಾರದ ವಿಸ್ತಾರವಾಗ್ತದೆ. ಅಹಿಂಸಾ ಪರಮೋ ಧರ್ಮಕಿ. ಆಚಾರ್ಯ